ಒಂದು ಕೈನ ಮೂಲಕ ರೆಸ್ಪಾಂಡ್ ಹೀಗೆ ಮಾಡಬೇಕು. ತಾವೆಲ್ಲರೂ ಭಟ್ಟಿನಲ್ಲಿದ್ದೀರಿ, ಮೌನದಲ್ಲಿದ್ದೀರಿ. ಹಾಗಾಗಿ ಓಂ ಶಾಂತಿ ಯಾರೇ ಹೇಳಿದ್ರು ಶಾಂತಿ ಚಪ್ಪಾಳೆ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬುರು ಹೇಳ್ತಿದ್ದಾರೆ, ಪ್ರೇರಣೆಯಿಂದ ಯಾವುದೇ ಮಾತು ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರೇರಣೆ ಅಂತ ಹೇಳಿದ್ರೆ ಕೇವಲ ಒಂದು ವಿಚಾರಕ್ಕೆ ಹೇಳಲಾಗತ್ತೆ. ವಿಚಾರ ಅಂದರೆ ಅದು ಬಿಟ್ಟು ಪ್ರೇರಣೆಗೆ ಬೇರೆ ಯಾವುದೇ ಅರ್ಥವಿಲ್ಲ. ಹಾಗಾಗಿ ಪ್ರೇರಣೆ ಕೊಡಲಿಕ್ಕಾಗಿ ತಂದೆ ಮೇಲಿಂದ ಕೊಡೋ ಅಂಥ ಮಾತು ಬರೋದಿಲ್ಲ. ಬಾಕಿಯಂತೆ ತಂದೆ ಸ್ವಯಂ ಬರ್ತಾರೆ, ಸಾಕಾರ ಸೃಷ್ಟಿಗೆ ಬರ್ತಾರೆ, ಪ್ರಜಾಪಿತ ಬ್ರಹ್ಮರವರಲ್ಲಿ ಬರ್ತಾರೆ. ಅವರ ಒಂದು ರಥ ಫಿಕ್ಸ್ ಆಗಿದೆ, ಅದು ಸದಾಕಾಲಕ್ಕೆ ಕಾಯಂ ಆಗಿರುವಂತಹ ರಥ. ಬೇರೆ ಇನ್ಯಾರದೂ ಕೂಡ ರಥ ಕಾಯಂ ಇಲ್ಲ. ಅದರಿಂದ ಅವರಿಗೆ ಹೇಳಲಾಗತ್ತೆ, ಏನಂತ ಹೇಳ್ಬೋದು, ಭಾಗ್ಯಶಾಲಿ ರಥ. ಇನ್ಯಾರದು ಭಾಗ್ಯಶಾಲಿ ರಥ ಇಲ್ಲ ಅಂತಾರೆ ಬಾಬರು. ಕೇವಲ ಒಂದಕ್ಕೆ ಮಾತ್ರವೇ ಭಾಗ್ಯಶಾಲಿ ರಥ ಅಂಥೇಳಿ ಗಾಯನ ಮಾಡಲಾಗತ್ತೆ. ಹಾಗಾಗಿ ಅವರ ಮೂಲಕ ತಂದೆ ಪರಮಾತ್ಮ ಬಂದು ಓದಿಸ್ತಾ ಇದ್ದಾರೆ. ಆದರೆ ಮುಖ್ಯವಾಗಿರುವಂಥದ್ದು ನೆನಪಿನ ಯಾತ್ರೆ. ಯಾವುದಕ್ಕೆ ಭಾರತದ ಪ್ರಾಚೀನ ಯೋಗ ಅಂಥೇಳಿ ಹೆಸರು ಬಂದಿದೆ, ಗಾಯನ ಮಾಡಲಾಗಿದೆ. ಅಂತಹ ಒಂದು ಯೋಗ ನೀವು ಮಕ್ಕಳು ಕಲಿತಾ ಇದ್ದೀರಿ. ಯಾವುದರಿಂದ ನೀವು ಪತಿತರಿಂದ ಪಾವನರಾಗೋಗ್ಬಿಡ್ತೀರಿ. ಸ್ವರ್ಗದ ಮಾಲೀಕರು ಕೂಡ ಈ ನೆನಪಿನ ಯಾತ್ರೆಯಿಂದ ಆಗುತ್ತೀರಿ. ಮತ್ತು ವಿದ್ಯೆ ನಿಮಗೆ ಶ್ರೇಷ್ಠ ಪದವಿಯನ್ನು ತಂದು ಕೊಡುತ್ತೆ. ಎಷ್ಟು ವಿದ್ಯೆ ಕಡೆ ಗಮನ ಕೊಡ್ತೀರಿ, ಎಷ್ಟು ವಿದ್ಯೆಯನ್ನು ಚೆನ್ನಾಗಿ ಓದ್ತೀರಿ, ಅಷ್ಟು ಶ್ರೇಷ್ಠ ಪದವಿ ನಿಮ್ಮದಾಗತ್ತೆ ಅಂತ ಹೇಳ್ತಾ ಬಾಬರು ಕೊನೆಯಲ್ಲಿ ಹೇಳ್ತಾರೆ, ಬ್ರಾಹ್ಮಣರ ವಿಶೇಷತೆ ಏನು? ಈ ಬ್ರಾಹ್ಮಣ ಕುಲದಲ್ಲಿ ನಾವೆಲ್ಲರೂ ಜನ್ಮ ಪಡ್ಕೊಂಡಿದ್ದೇವೆ ಅಂದಮೇಲೆ ನಮ್ಮ ವಿಶೇಷತೆ ಏನು ಅಂದರೆ ಸರ್ವಶಕ್ತಿಗಳಿಂದ ಸಂಪನ್ನರಾಗೋದು ಅಂತಾರೆ ಬಾಬಾ. ಕೇಳೋಣ ವಿಸ್ತಾರವಾಗಿ ಬಾಬರ ಮಹಾವಾಕ್ಯ. ತಾರೀಕು 5/9/20. मीठे बच्चे, इस बेहद के नाटक में तुम आत्माओं को अपना अपना पार्ट मिला हुआ है. अभी तुम्हें यह शरीर रूपी कपड़े उतार घर जाना है, फिर नए राज्य में आना है. ತಂದೆ ಹೇಳ್ತಿದ್ದಾರೆ, ಸಿಹಿಯಾದ ಮಕ್ಕಳೇ, ಈ ಪಾರಲೌಕಿಕ ನಾಟಕದಲ್ಲಿ ನೀವು ಆತ್ಮರದು ತಮ್ಮ ತಮ್ಮದೇ ಆದಂತಹ ಪಾತ್ರ ಸಿಕ್ಕಿದೆ. ಈ ಪಾರಲೌಕಿಕವಾದ ನಾಟಕದಲ್ಲಿ ಅಥವಾ ವಿಶಾಲವಾದ ನಾಟಕದಲ್ಲಿ ನೀವು ಆತ್ಮಗಳಿಗೆ ನಿಮ್ಮದೇ ಆದಂತಹ ಪಾತ್ರ ಸಿಕ್ಕಿದೆ. ಈಗ ನೀವು ಈ ಶರೀರವೆಂಬ ವಸ್ತ್ರವನ್ನು ಕಳಚಿ ಮನೆಗೆ ಹೋಗಬೇಕು. ನಂತರ ಹೊಸ ರಾಜ್ಯದಲ್ಲಿ ಬರಬೇಕು. मीठे बच्चे, इस बेहद के नाटक में तुम आत्माओं को अपना अपना पार्ट मिला हुआ है. अभी तुम्हें यह शरीर रूपी कपड़े उतार घर जाना है, फिर नए राज्य में आना है. ಮಧುರ ಮಕ್ಕಳೇ, ಈ ಪಾರಲೌಕಿಕ ನಾಟಕದಲ್ಲಿ ನೀವು ಆತ್ಮರಿಗೆ ತನ್ನದೇ ಪಾತ್ರ ಸಿಕ್ಕಿದೆ. ಈಗ ಈ ಶರೀರವೆಂಬ ವಸ್ತ್ರವನ್ನು ಕಳಚಿ ಮನೆಗೆ ಹೋಗಬೇಕು. ನಂತರ ಹೊಸ ರಾಜ್ಯದಲ್ಲಿ ಬರಬೇಕಾಗಿದೆ. ಇದು ಮುರಳಿಯ ಸಾರ. ಬಾಬರ್ ಪ್ರಶ್ನೆ ಕೇಳ್ತಿದ್ದಾರೆ, बाप कोई भी कार्य प्रेरणा से नहीं करते, उनका अवतरण होता है. ये किस बात से सिद्ध होता है? ತಂದೆಯು ಯಾವುದೇ ಕಾರ್ಯವನ್ನು ಪ್ರೇರಣೆಯಿಂದ ಮಾಡೋದಿಲ್ಲ, ಅವರ ಅವತರಣೆ ಆಗತ್ತೆ. ಈ ಮಾತು ಯಾವುದರಿಂದ ಸಿದ್ಧವಾಗತ್ತೆ? बाप कोई भी कार्य प्रेरणा से नहीं करते, उनका अवतरण होता है. ये किस बात से सिद्ध होता है? ತಂದೆಯು ಯಾವುದೇ ಕಾರ್ಯವನ್ನು ಪ್ರೇರಣೆಯಿಂದ ಮಾಡೋದಿಲ್ಲ, ಅವರದು ಅವತರಣೆ ಆಗುತ್ತದೆ. ಈ ಒಂದು ಮಾತು ಯಾವುದರಿಂದ ಸಿದ್ಧವಾಗತ್ತೆ? ಯಾವ ಮಾತಿನಿಂದ ಈ ವಿಚಾರ ಸಿದ್ಧವಾಗತ್ತೆ? ಅದಕ್ಕೋಸ್ಕರ बाप को कहते ही है करन करावन हार.
ತಂದೆಗೆ ಹೇಳಲಾಗತ್ತೆ ಮಾಡಿಸುವಂತಹವರು ಎಂದು. ಪ್ರೇರಣಾ ಕಾ ತೋ ಅರ್ಥ ಹೇ ವಿಚಾರ. ಪ್ರೇರಣೆಯ ಅರ್ಥವಾಗಿದೆ ವಿಚಾರ ಎಂದು. बाप को कहते ही है करन करावनहार. ಪ್ರೇರಣಾ ಕಾ ತೋ ಅರ್ಥ ಹೇ ವಿಚಾರ. ತಂದೆಗೆ ಹೇಳಲಾಗತ್ತೆ ಮಾಡಿಸುವಂತಹವರು ಎಂದು. ಪ್ರೇರಣೆಯ ಅರ್ಥವಾಗಿದೆ ವಿಚಾರ. ಪ್ರೇರಣಾ ಸೆ ಕೋಯಿ ನಯಿ ದುನಿಯಾ ಕಿ ಸ್ಥಾಪನಾ ನಹಿ ಹೋತಿ ಹೈ. ಪ್ರೇರಣೆಯಿಂದ ಯಾವುದೇ ಹೊಸ ಜಗತ್ತಿನ ಸ್ಥಾಪನೆ ಆಗುವುದಿಲ್ಲ. प्रेरणा से कोई नई दुनिया की स्थापना नहीं होती है. ಪ್ರೇರಣೆಯಿಂದ ಯಾವುದೇ ಹೊಸ ಪ್ರಪಂಚದ ಸ್ಥಾಪನೆಯೂ ಆಗುವುದಿಲ್ಲ. बाप बच्चों से स्थापना कराते हैं. कर्मेंद्रियों बिगर तो कुछ भी करा नहीं सकते, इसलिए उन्हें शरीर का आधार लेना पड़ता है. ತಂದೆಯು ಮಕ್ಕಳಿಂದ ಸ್ಥಾಪನೆಯನ್ನು ಮಾಡಿಸ್ತಾರೆ. ತಂದೆಯು ಮಕ್ಕಳಿಂದಲೇ ಸ್ಥಾಪನೆಯನ್ನು ಮಾಡಿಸ್ತಾರೆ. ಕರ್ಮೇಂದ್ರಿಯಗಳಿಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಅವರಿಗೆ ಅವರು ಶರೀರದ ಆಧಾರವನ್ನು ಪಡ್ಕೊಳ್ತಾರೆ. कर्मेंद्रियों बिगर तो कुछ भी करा नहीं सकते, इसलिए उन्हें शरीर का आधार लेना होता है. ಕರ್ಮೇಂದ್ರಿಯಗಳಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಅವರು ಶರೀರದ ಆಧಾರವನ್ನು ಪಡೆಯಬೇಕಾಗುತ್ತದೆ. ओम शांति. रूहानी बच्चे रूहानी बाप के सामने बैठे हैं. गोया आत्माएं अपने बाप के सन्मुख बैठी है. ಆತ್ಮೀಯ ಮಕ್ಕಳು ಆತ್ಮೀಯ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದಾರೆ. ಅಂದರೆ ಆತ್ಮಗಳು ತಮ್ಮ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದಾರೆ. ಆತ್ಮ ಜರೂರ್ ಜಿಸಮ್ ಕೆ ಸಾಥ್ ಹಿ ಬೈಠೆಂಗೆ. ಆತ್ಮ ಹೇಗೆ ಕುಳಿತುಕೊಳ್ಳುತ್ತೆ? ಶರೀರದ ಜೊತೆಯಲ್ಲಿ ಕೂರಲಿಕ್ಕೆ ಸಾಧ್ಯ. ಶರೀರವಿಲ್ಲದೆ ಆತ್ಮ ಕೂರಲಿಕ್ಕೆ ಸಾಧ್ಯತೆ ಇಲ್ಲ. बाप भी जब जिस्म लेते हैं तब ही सन्मुख होते हैं. इसको ही कहा जाता है आत्मा और परमात्मा का मिलन मेला. यह आत्मा और परमात्मा अलग रहे बहुकाल. तुम बच्चे समझते हो ऊंचते ऊंच बाप को ही ईश्वर प्रभु परमात्मा भिन्न नाम दिए हैं. परमपिता कभी लौकिक बाप को नहीं कहा जाता है. ತಂದೆನೂ ಸಹ ಯಾವಾಗ ಶರೀರವನ್ನು ಪಡ್ಕೊಳ್ತಾರೋ ಆಗಲೇ ಸನ್ಮುಖದಲ್ಲಿ, ನಾವು ಮಕ್ಕಳ ಸನ್ಮುಖದಲ್ಲಿ ಇರ್ತಾರೆ. ಯಾವುದರಿಂದ ಹೇಳಲಾಗುತ್ತೆ? ಆತ್ಮ ಪರಮಾತ್ಮರು ಬಹಳ ಸಮಯದಿಂದ ಅಗಲಿದ್ರು ಅಂಥೇಳಿ. ನೀವು ಮಕ್ಕಳ ಅರ್ಥ ಮಾಡ್ಕೊಂಡಿದ್ದೀರಿ. ಸರ್ವಶ್ರೇಷ್ಠನಾದಂತಹ ತಂದೆಗೇನೆ ಈಶ್ವರ ಪ್ರಭು ಪರಮಾತ್ಮ ಅಂತೆಲ್ಲ ಹೇಳಲಾಗತ್ತೆ. ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ. ಆದರೆ ಪರಮಪಿತ ಅಂಥೇಳಿ ಯಾವುದೇ ಲೌಕಿಕ ತಂದೆಗೆ ಹೇಳಲಾಗತ್ತಾ? ಇಲ್ಲ. ಸಿರ್ಫ್ ಪರಮಪಿತ ಲಿಖಾ ತೋ ಭಿ ಹರ್ಜಾನ್ ನಹಿ ಹೇ. ಕೇವಲ ಪರಮಪಿತ ಅಂತ ಬರೆದ್ರೂ ಕೂಡ ಪರವಾಗಿಲ್ಲ ಅಂತಾರೆ ಬಾಬರು. ಪರಮಪಿತ ಅರ್ಥಾತ್ ವಹ ಸಭಿ ಕಾ ಪಿತಾ ಹೇ ಏಕ. ಪರಮಪಿತ ಅಂದ್ರೇನೆ ಅರ್ಥ ಎಲ್ಲ ಆತ್ಮಗಳಿಗೆ ಅವರೊಬ್ಬರೇ ಪಿತಾ ಅಥವಾ ತಂದೆ ಆಗಿದ್ದಾರೆ. बच्चे जानते हैं हम परम पिता के साथ बैठे हैं. परम पिता परमात्मा और हम आत्माएं शांति धाम के रहने वाले हैं. ನಮಗೆ ಗೊತ್ತಿದೆ, ಬಾಬರು ಹೇಳ್ತಾರೆ, ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಪರಮಪಿತನ ಜೊತೆಯಲ್ಲಿ ಕುಳಿತಿದ್ದೇವೆ. ಪರಂಪಿತ ಪರಮಾತ್ಮ ಹಾಗೂ ನಾವೆಲ್ಲ ಆತ್ಮರು ಶಾಂತಿಧಾಮದ ನಿವಾಸಿಗಳು. ನಾವೆಲ್ಲರೂ ಅಲ್ಲಿಯೇ ಇರುವಂತಹವರು. यहाँ पार्ट बजाने आते हैं. सतयुग से लेकर कलयुग अंत तक पार्ट बजाया है. ये हो गई नई रचना. ಇಲ್ಲಿಗೆ ನಾವು ಬಂದಿರುವಂಥದ್ದು ಪಾತ್ರ ಮಾಡಲಿಕ್ಕಾಗಿ. ಎಲ್ಲಿಂದ ಎಲ್ಲಿ ತನಕ ಪಾತ್ರ ಮಾಡ್ತೀವಿ?
ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಕೊನೆಯ ತನಕನೂ ಸಹ ಪಾತ್ರವನ್ನು ಮಾಡ್ತೀವಿ. ಅಂದಮೇಲೆ ಇದು ನಾವೆಲ್ಲರೂ ಹೊಸ ರಚನೆ. रचता बाप ने समझाया है कि तुम बच्चों ने ऐसे पार्ट बजाया है. ರಚಿತನಾದಂತಹ ತಂದೆ ತಿಳಿಸ್ಕೊಟ್ಟಿದ್ದಾರೆ, ನೀವೆಲ್ಲರೂ ಕೂಡ ಪಾತ್ರಧಾರಿಗಳು, ಹೀಗೆ ನೀವು ಪಾತ್ರವನ್ನು ಮಾಡಿದಿರಿ. ಸತ್ಯುಗದಿಂದ ಹಿಡಿದು ಕಲಿಯುಗದ ತನಕನೂ ಸಹ ನೀವು ಪಾತ್ರವನ್ನು ಮಾಡಿದ್ದೀರಿ, ನೀವು ಪಾತ್ರಧಾರಿಗಳು. ಅಲ್ಲಿದ್ದಂಥವರು ಇಲ್ಲಿಗೆ ಬಂದಿದ್ದೀರಿ ಪಾತ್ರ ಮಾಡಲಿಕ್ಕೆ. ಇದೆಲ್ಲವನ್ನೂ ಸಹ ರಚಿತನಾದ ತಂದೆಯೇ ತಿಳಿಸ್ಕೊಟ್ಟಿದ್ದಾರೆ. आगे यह नहीं जानते थे कि हमने 84 जन्मों का चक्कर लगाया है. ಮೊದಲೇನು ನಮಗೆ ಗೊತ್ತಿರಲಿಲ್ಲಲ್ಲ, 84 ಜನ್ಮಗಳ ಚಕ್ರವನ್ನು ನಾವು ಸುತ್ತಿ ಬಂದಿದ್ದೇವೆ. ಗೊತ್ತಿತ್ತಾ ಇದು ನಮಗೆ ಮೊದಲು. अभी तुम बच्चों से ही बाप बात करते हैं जिन्होंने 84 का चक्कर लगाया है. ಈಗ ತಂದೆ ಯಾರ ಜೊತೆ ಮಾತನಾಡ್ತಾರಂತೆ? ಕೇವಲ 84 ಜನ್ಮಗಳ ಚಕ್ರವನ್ನು ಯಾರು ಸುತ್ತಿ ಬಂದಿದ್ದಾರೆ ಅವ್ರ ಜೊತೆಯಲ್ಲಿ ಮಾತ್ರ ಮಾತನಾಡ್ತೇನೆ ಅಂತ ಹೇಳ್ತಾರೆ. ಸಬ್ ತೋ 84 ಜನ್ಮ ನಹಿ ಲೇ ಸಕ್ತೆ ಹೈ. ಏಕೆಂದರೆ ಎಲ್ಲರೂ ಕೂಡ 84 ಜನ್ಮಗಳನ್ನು ಪಡೆಯೋದಿಲ್ಲ. ಯಹ ಸಮझाना है कि 84 का चक्कर कैसे फिरता है. ಬಾಬರು ಹೇಳ್ತಾರೆ, ಮಕ್ಕಳು ಈ ಮಾತನ್ನು ತಿಳಿಸ್ಕೊಡ್ಬೇಕು. 84 ಜನ್ಮಗಳ ಚಕ್ರ ಹೇಗೆ ಸುತ್ತಿ ಬರುತ್ತೆ. बाकी लाखों वर्ष की तो बात ही नहीं. बच्चे जानते हैं कि हम हर 5000 वर्ष बाद पार्ट बजाने आते हैं. हम पार्टधारी हैं. ತಂದೆ ಹೇಳ್ತಾರೆ, 84 ಜನ್ಮಗಳು ಹೇಗೆ ಸುತ್ತುತ್ತೆ ಅನ್ನೋದನ್ನು ತಿಳಿಸ್ಬೇಕಲ್ಲದೆ ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ. ಅದರಿಂದ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಪ್ರತಿ 5000 ವರ್ಷಗಳ ಬಳಿಕ ಪಾತ್ರವನ್ನು ಮಾಡಲಿಕ್ಕೆ ಬರ್ತೇವೆ. ಏಕೆ? ನಾವೆಲ್ಲ ಯಾರು ಪಾತ್ರಧಾರಿಗಳು. ಅದರಿಂದ ಪ್ರತಿ 5000 ವರ್ಷಗಳ ಬಳಿಕ ಪಾತ್ರ ಮಾಡಲಿಕ್ಕೆ ಬರ್ತೇವೆ. ऊंचते ऊंच भगवान का भी विचित्र पार्ट है. ब्रह्मा और विष्णु का विचित्र पार्ट नहीं कहेंगे. ಸರ್ವಶ್ರೇಷ್ಠನಾದಂತಹ ಭಗವಂತನದು ವಿಚಿತ್ರವಾದಂತಹ ಪಾತ್ರ. ಬಾಕಿ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ವಿಚಿತ್ರ ಅಂಥೇಳಿ ಹೇಳೋದಿಲ್ಲ. ದೋನೋ ಹಿ 84 का चक्कर लगाते हैं. ಅವರಿಬ್ಬರು ಕೂಡ 84ರ ಚಕ್ರವನ್ನು ಸುತ್ತಿ ಬರ್ತಾರೆ. ಯಾರಿಬ್ಬರು ಅಂತಾರೆ? ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಸಹ. ಅವರ ಪಾತ್ರವನ್ನು ವಿಚಿತ್ರ ಅಂತ ಹೇಳೋದಿಲ್ಲ. ಬಾಕಿ ಶಂಕರ್ ಕಾ ಪಾರ್ಟ್ ಇಸ್ ದುನಿಯಾ ಮೇ ತೋ ಹೈ ನಹಿ. ಶಂಕರನ ಪಾತ್ರವಂತೂ ಈ ಪ್ರಪಂಚದಲ್ಲಿ ಇಲ್ಲ. त्रिमूर्ति में दिखाते हैं स्थापना, विनाश, पालना. चित्रों पर समझाना होता है. ಬಾಬರು ಹೇಳ್ತಾರೆ, ತ್ರಿಮೂರ್ತಿಯನ್ನು ತೋರಿಸ್ತಾರೆ. ತ್ರಿಮೂರ್ತಿ ಅಂದರೆ ಸ್ಥಾಪನೆ, ಪಾಲನೆ, ವಿನಾಶ ಅಂತ ತೋರಿಸ್ತಾರೆ. ಚಿತ್ರಗಳ ಮೂಲಕ ತಿಳಿಸ್ಕೊಡ್ಲಾಗತ್ತೆ. ಚಿತ್ರ ಜೋ ದಿಖಾತೆ ಹೋ ಉಸ್ ಪರ್ ಸಮझाना है. संगम युग पर पुरानी दुनिया का विनाश तो होना ही है. ಬಾಬರು ಹೇಳ್ತಾರೆ, ಚಿತ್ರಗಳ ಮೂಲಕ ತಿಳಿಸ್ಕೊಡ್ಬೇಕು. ಯಾವುದೇ ಚಿತ್ರವನ್ನು ತೋರಿಸ್ತೀರಿ ಆ ಚಿತ್ರದ ಬಗ್ಗೆ ತಿಳುವಳಿಕೆ ಕೊಡಿ ಜನತೆಗೆ. ಏಕೆಂದರೆ ಸಂಗಮದಲ್ಲಿ ಹಳೆ ಪ್ರಪಂಚ ವಿನಾಶವಂತೂ ಆಗಿಯೇ ಆಗತ್ತೆ, ಆಗುವಂಥದ್ದಿದೆ, ಆಗಿಯೇ ಆಗತ್ತೆ. प्रेरक अक्षर भी रांग है. जैसे कोई कहते हैं आज हमको बाहर जाने की प्रेरणा नहीं है. ಪ್ರೇರಣಾ ಯಾನಿ ವಿಚಾರ. ಬಾಬರು ಹೇಳ್ತಾರೆ, ಪ್ರೇರಕರು ಎನ್ನುವಂತಹ ಪ್ರೇರಕ ಅನ್ನುವ ಅಕ್ಷರವೇ ಇಲ್ಲ ಅಂತಾರೆ ಬಾಬರು. ಅದು ರಾಂಗ್ ಇದೆ. ಹೇಗೆ ಯಾರಾದರೂ ಹೇಳ್ತಾರೆ, ಇವತ್ತು ನನಗೆ ಹೊರಗಡೆ ಹೋಗುವಂತಹ ಪ್ರೇರಣೆ ಇಲ್ಲ ಅಂದ್ರೇನು? ವಿಚಾರ ಇಲ್ಲ. ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಅನ್ನೋಂತಹ ವಿಚಾರ ನನಗಿಲ್ಲ. ಅದಕ್ಕೆ ಹೇಳ್ತಾರೆ, ವಿಚಾರಕ್ಕೆ ಹೇಳಾಗುತ್ತೆ ಪ್ರೇರಣೆ ಅಂಥೇಳಿ. ಪ್ರೇರಣಾ ಕಾ ಕೋಯಿ ಔರ್ ಅರ್ಥ ನಹಿ ಹೈ. ತಂದೆ ಹೇಳ್ತಾರೆ, ಪ್ರೇರಣೆ ಅನ್ನೋದಕ್ಕೆ ಬೇರೆ ಇನ್ಯಾವುದರ ಅರ್ಥನೂ ಇಲ್ಲ. ಕೇವಲ ವಿಚಾರ ಅಂತ ಹೇಳಾಗತ್ತಷ್ಟೇ ಹೊರತು ಪ್ರೇರಣೆಗೆ ಬೇರೆ ಇನ್ಯಾವುದೇ ಅರ್ಥ ಇಲ್ಲ. ಪರಮಾತ್ಮ ಕೋಯಿ ಪ್ರೇರಣಾ ಸೇ ಕಾಮ್ ನಹಿ ಕರ್ತಾ. ಪರಮಾತ್ಮನಂತೂ ಪ್ರೇರಣೆಯಿಂದ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ನಾ ಪ್ರೇರಣಾ ಸೇ ಜ್ಞಾನ ಮಿಲ್ ಸಕ್ತಾ ಹೈ. ಬಾಪ್ ಆತೆ ಹೈ ಇನ್ ಕರ್ಮೇಂದ್ರಿಯೋं द्वारा पार्ट बजाने.
ಪ್ರೇರಣೆಯಿಂದ ಜ್ಞಾನ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ತಂದೆ ಬರೋದೇನೆ ಕರ್ಮೇಂದ್ರಿಯಗಳ ಮೂಲಕ ಪಾತ್ರವನ್ನು ಮಾಡಲಿಕ್ಕೆ. ಕರನ್ ಕರಾವನ್ ಹಾರಹೇನ ಶಿವಬಾಬರು ಯಾರಂತೆ ಮಾಡಿಸುವಂಥವರು ಆಗಿದ್ದಾರಲ್ವೇ. ಕರಾಯಂಗೆ ಬಚ್ಚೋನ್ಸೆ ಯಾರ ಮೂಲಕ ಮಾಡಿಸ್ತಾರೆ ಇದೆಲ್ಲ ಕಾರ್ಯವನ್ನು? ನಾವು ಮಕ್ಕಳ ಮೂಲಕವೇ ಮಾಡಿಸ್ತಾರೆ. ಬಾಪ್ ಆತೆ ಹೇ ಇನ್ कर्मेंद्रियों द्वारा पार्ट बजाने, कराएंगे बच्चों से शरीर बिगड़ तो करना सके, इन बातों को कोई भी जानते नहीं, ना ईश्वर बाप को ही जानते हैं. ಶರೀರವಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಈ ಮಾತುಗಳ ಬಗ್ಗೆ ಯಾರೂ ಕೂಡ ತಿಳ್ಕೊಂಡಿಲ್ಲ. ಈಶ್ವರ ತಂದೆಯನ್ನು ಕೂಡ ತಿಳ್ಕೊಂಡಿಲ್ಲ. ಋಷಿ ಮುನಿ ಆದಿ कहते थे हम ईश्वर को नहीं जानते. ಋಷಿ ಮುನಿಗಳು ಕೂಡ ಹಿಂದಿನ ಕಾಲದವರು. ದ್ವಾಪರದಲ್ಲಿ ಇದ್ದಂತಹ ಋಷಿ ಮುನಿಗಳು ಈಶ್ವರ ಅಂದರೆ ನಮ್ಗೆ ಗೊತ್ತಿಲ್ಲ, ಆತನ ರಚನೆ ಗೊತ್ತಿಲ್ಲ, ರಚಿತನ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತೆಲ್ಲ ಸತ್ಯ ವಿಚಾರಗಳನ್ನು ಹೇಳ್ತಾ ಇದ್ರು. ನಾ ಆತ್ಮಕ್ಕೋ ನಾ ಪರಮಾತ್ಮ ಬಾಪ್ಕೋ ಕೊಯ್ ಮೇ ಜ್ಞಾನ ನಹಿ ಹೇ. ತಂದೆ ಹೇಳ್ತಾರೆ, ಆತ್ಮದ ಜ್ಞಾನವಾಗಲಿ ಪರಮಾತ್ಮನ ಬಗ್ಗೆ ಆಗಲಿ ಯಾರಿಗೂ ಸಹ ಗೊತ್ತಿಲ್ಲ, ಯಾರಲ್ಲೂ ಈ ಜ್ಞಾನ ಇಲ್ಲ. ಬಾಪ್ ಹೇ ಮುಖ್ಯ ಕ್ರಿಯೇಟರ್ ಡೈರೆಕ್ಟರ್ ಡೈರೆಕ್ಷನ್ ಬಿ ದೇತೆ ಹೇ. ಅಂದಮೇಲೆ ತಂದೆ ಯಾರು? ಮುಖ್ಯವಾಗಿ ನಿರ್ದೇಶಕರು ಕೂಡ ಆಗಿದ್ದಾರೆ, ರಚಿತನೂ ಕೂಡ ಆಗಿದ್ದಾರೆ. ಆದ್ದರಿಂದ ನಮಗೆ ಸಲಹೆಯನ್ನು ಕೊಡ್ತಾರೆ, ಆದೇಶವನ್ನು ನೀಡ್ತಾರೆ. ಶ್ರೀಮತ್ ದೇತೆ ಹೇ, ನಮಗೆ ಕೊಡುವಂಥದ್ದು ತಂದೆ ಏನು ಕೊಡ್ತಾರೆ? ಶ್ರೀಮತವನ್ನು ಕೊಡ್ತಾರೆ. ಮನುಷ್ಯೋं की बुद्धि में तो सर्वव्यापी का ज्ञान है, तुम समझते हो बाबा हमारा बाबा है, वो लोग सर्वव्यापी कह देते तो बाप समझ ही नहीं सकते. ತಂದೆ ಹೇಳ್ತಾರೆ, ಮನುಷ್ಯರ ಬುದ್ಧಿಯಲ್ಲಿ ಸರ್ವವ್ಯಾಪಿಯ ಜ್ಞಾನ ಇದೆ, ಅದರಿಂದ ತಿಳ್ಕೊಳ್ತಾರೆ. ನೀವು ಮಕ್ಕಳು ತಿಳ್ಕೊಳ್ತೀರಿ, ತಂದೆಯು ನಮ್ಮ ತಂದೆ ಆಗಿದ್ದಾರೆ. ಆದರೆ ಮನುಷ್ಯರು ಸರ್ವವ್ಯಾಪಿ ಅಂತ ಹೇಳ್ತಾರೆ, ಅದರಿಂದ ಅವರಿಗೆ ತಂದೆ ಎನ್ನುವಂತಹ ಅರ್ಥ ಗೊತ್ತಿರೋದಿಲ್ಲ. ತುಮ್ ಸಮಜ್ತೆ ಹೋ ಯಹ ಬೇಹದ್ ಕೆ ಬಾಪ್ ಕಿ ಫ್ಯಾಮಿಲಿ ಹೇ. ನೀವು ತಿಳ್ಕೊಂಡಿದ್ದೀರಿ, ಇದೆಲ್ಲ ಏನಂತೆ? ನಾವೆಲ್ಲರೂ ಪಾರಲೌಕಿಕ ತಂದೆಯ ಪರಿವಾರದವರು ನಾವೆಲ್ಲರೂ ಸಹ. ಸರ್ವವ್ಯಾಪಿ कहने से ಫ್ಯಾಮಿಲಿ ಕಿ ಖುಷ್ಬು ನಹಿ ಆತಿ. ಆದರೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರೆ ಯಾವ ಸುಗಂಧ ಬರೋದಿಲ್ಲ ಯಶೋದಕ್ಕ? ನಾವೆಲ್ಲರೂ ಈಶ್ವರಿಯ ಪರಿವಾರದವರು, ಒಂದೇ ಕುಲದವರು, ಒಬ್ಬ ತಂದೆ ಪರಮಾತ್ಮನ ಮಕ್ಕಳು ನಾವು ಅನ್ನುವಂತಹ ಆ ಒಂದು ರಸಾನುಭೂತಿ, ಅದರ ಒಂದು ಸವಿಲಿಕ್ಕಾಗೋದಿಲ್ಲ. उनको कहा जाता है निराकारी शिव बाबा, निराकारी आत्मों का बाबा. ಆ ತಂದೆ ಪರಮಾತ್ಮನಿಗೆ ಹೇಳಲಾಗತ್ತೆ ನಿರಾಕಾರ ಶಿವಬಾಬಾ ಅಂಥೇಳಿ. ಅವರು ನಿರಾಕಾರಿ ಆತ್ಮಗಳಿಗೆ ತಂದೆ. ಶರೀರ ಹೇ ತಬ್ ಆತ್ಮ ಬೋಲ್ತಿ ಹೇ ಬಾಬಾ. ನಮ್ಮೆಲ್ರಿಗೂ, ನಾವೆಲ್ಲ ಆತ್ಮರಿಗೆ ಶರೀರ ಇದೆ ಎಂದಾಗ ಮಾತ್ರ ನಾವು ಕೂಡ ಹೇಳ್ತೇವೆ ಬಾಬಾ ಅಂಥೇಳಿ. ಬಿಗರ್ ಶರೀರ ತೋ ಆತ್ಮ ಬೋಲ್ನಾ ಸಕೆ. ಬಾಬರು ಸ್ಪಷ್ಟ ಮಾಡ್ತಾರೆ, ಆತ್ಮ ಶರೀರವಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಬಾಬಾ ಅಂತ ಹೇಳಬೇಕಾದ್ರೂ ಶರೀರದಲ್ಲಿ ಆತ್ಮ ಇದ್ದಾಗ ಮಾತ್ರ, ಇಲ್ಲಾಂದರೆ ಮಾತನಾಡಲಿಕ್ಕಾಗೋದಿಲ್ಲ. ಭಕ್ತಿ ಮಾರ್ಗ ಮೇ ಬುಲಾತೆ ಆಯೇ ಹೇ, ಸಮಜ್ತೆ ಹೇ ವಹ ಬಾಬಾ ದುಃಖ ಹರ್ತಾ ಸುಖ ಕರ್ತಾ ಹೇ. ಭಕ್ತಿ ಮಾರ್ಗದಲ್ಲಿ ಕರೀತಾ ಬಂದಿದ್ದಾರೆ, ತಿಳ್ಕೊಳ್ತಾರೆ ಪರಮಾತ್ಮ ತಂದೆ ಅಂದರೆ ಅವರು ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ ಎಂದು. ಸುಖ ಮಿಲ್ತಾ ಹೇ ಸುಖ ಧಾಮೆ, ಶಾಂತಿ ಮಿಲ್ತಿ ಹೇ ಶಾಂತಿ ಧಾಮೆ. ತಂದೆ ಹೇಳ್ತಾರೆ, ಕರೆದ್ಬಿಟ್ರೆ ಏನವ್ರಿಗೆ ಸುಖ ಶಾಂತಿ ಸಿಗೋದಿಲ್ಲ. ಏಕೆ? ಸುಖ ಸಿಗುವಂಥದ್ದು ಸುಖಧಾಮದಲ್ಲಿ, ಶಾಂತಿ ಸಿಗುವಂಥದ್ದು ಶಾಂತಿಧಾಮದಲ್ಲಿ. ಯಹ ಹೈಹಿ ದುಃಖ, ಇಲ್ಲಿರೋದೇ ಏನು ಅಂತಾರೆ ಬಾಬರು? ದುಃಖ ಇದೆ. ಯಹ ಜ್ಞಾನ ತುಮಕೋ ಮಿಲ್ತಾ ಹೇ ಸಂಗಮ್ ಪರ್ ಪುರಾನೆ ಔರ್ ನಯೆ ಕೆ ಬೀಚ್.
ಆದರೆ ಈ ಜ್ಞಾನ ಈ ಸಂಗಮದಲ್ಲಿ ನಿಮಗೆ ಸಿಗತ್ತೆ. ಯಾವುದು? ಹಳೆಯ ಮತ್ತು ಹೊಸ ಪ್ರಪಂಚದ ಮಧ್ಯದಲ್ಲಿ, ಸಂಗಮದಲ್ಲಿ ಸಿಗುತ್ತೆ. बाप आते ही तब है जब नई दुनिया की स्थापना और पुरानी दुनिया का विनाश होना है. ತಂದೆ ಬರುವಂಥದ್ದು ಸಹ ಯಾವಾಗ ಅಂದರೆ ಹೊಸ ಜಗತ್ತಿನ ಸ್ಥಾಪನೆ, ಹಳೆಯದರ ವಿನಾಶವಾಗುವಂತಹ ಸಮಯದಲ್ಲಿ ಮಧ್ಯದಲ್ಲಿ ತಂದೆ ಬರ್ತಾರೆ. ಪಹಲೆ ಹಮೇಶಾ ಕೆಹನಾ ಚಾಹಿಯೇ ನಯಿ ದುನಿಯಾ ಕಿ ಸ್ಥಾಪನಾ. ತಂದೆ ಹೇಳ್ತಾರೆ, ಬೇರೆಯವ್ರಿಗೇನು ಜ್ಞಾನ ಹೇಳಬೇಕಾದ್ರೆ ಮೊದಲು ಹೇಳಬೇಕು ಹೊಸ ಜಗತ್ತಿನ ಸ್ಥಾಪನೆ. ಯಾರ ಮೂಲಕ? ಬ್ರಹ್ಮರವರ ಮೂಲಕ ಅಂತ ಹೇಳಬೇಕು. ಮೊದಲು ಸ್ಥಾಪನೆ ಅಂತ ಹೇಳಬೇಕು ಅಂತಾರೆ ಬಾಬರು. ಪಹಲೆ ಪುರಾನಿ ದುನಿಯಾ ಕಾ ವಿನಾಶ್ ಕೆಹನಾ ರಾಂಗ್ ಹೋ ಜಾತಾ ಹೈ. ಹೇಗೆ ಸರ್ವಿಸ್ ಮಾಡಬೇಕು, ಯಾವ ಮಾತುಗಳನ್ನು ಹೊಸಬರಿಗೆ ತಿಳಿಸ್ಕೊಡ್ಬೇಕು ಬಾಬರು ಹೇಳ್ತಾರೆ. ಮೊದಲು ಹೊಸ ಜಗತ್ತಿನ ಸ್ಥಾಪನೆ ಅಂತ ಹೇಳಬೇಕು. ಮೊದಲನೇ ವಿನಾಶ ಅಂತ ಹೇಳಿಬಿಟ್ರೆ ತಪ್ಪಾಗ್ಬಿಡತ್ತೆ. ಜನತೆ ಕೇಳಿದವರು ಪಾಪ ತಬೀಬಾಗ್ಬಿಡ್ತಾರೆ, ಹೆದರ್ಕೊಂಡು ಬಿಡ್ತಾರೆ, ಭಯ ಆಗುತ್ತೆ, ಈ ಆಶ್ರಮಕ್ಕೆ ಹೋಗೋದೇ ಬೇಡಪ್ಪ, ಎಲ್ಲ ವಿನಾಶ ವಿನಾಶ ಅಂತ ಹೇಳ್ತಾರೆ ಅಂಥೇಳಿ ತಪ್ಪಾಗಿ ತಿಳ್ಕೊಂಬಿಡ್ತಾರೆ. अभी तुमको बेहद के नाटक की नॉलेज मिलती है. जैसे उस नाटक में एक्टर्स आते हैं तो घर से साधारण कपड़े पहनकर आते, फिर नाटक में आकर कपड़े बदलते हैं. ತಂದೆ ಹೇಳ್ತಾರೆ, ಈಗ ನೀವು ಮಕ್ಕಳಿಗೆ ವಿಶಾಲವಾದಂತಹ ವಿಶ್ವದ ನಾಟಕದ ಬಗ್ಗೆ ಜ್ಞಾನ ಸಿಕ್ಕಿದೆ. ಹೇಗೆ ಆ ನಾಟಕದಲ್ಲಿ, ಲೌಕಿಕ ನಾಟಕದಲ್ಲಿ ಪಾತ್ರಧಾರಿಗಳು ಮನೆಯಿಂದ ಬರಬೇಕಾದ್ರೆ ಸಾಧಾರಣ ವಸ್ತ್ರಗಳನ್ನು ಧರಿಸಿ ಬರ್ತಾರೆ. ನಂತರ ನಾಟಕದಲ್ಲಿ ಬಂದ ಮೇಲೆ ಆ ವಸ್ತ್ರಗಳನ್ನು ಬದಲಾವಣೆ ಮಾಡ್ಕೊಳ್ತಾರೆ, ಚೇಂಜ್ ಮಾಡಿಕೊಂಡು ಪಾತ್ರ ಮಾಡ್ತಾರೆ. ಫಿರ್ ನಾಟಕ ಪೂರಾ ಹುವಾ ತೋ ವಹ ಕಪಡೆ ಉತಾರ್ ಕರ್ ಘರ್ ಜಾತೆ. ಅವ್ರ ನಾಟಕ ಎಲ್ಲ ಪೂರ್ಣ ಆದಮೇಲೆ ಏನು ಮಾಡ್ತಾರೆ ಅಣ್ಣವರೇ? ಹಿಂದ್ಗಡೆ ಚಾಮರಾಜನಗರದ ಅಣ್ಣವರು ಏನು ಮಾಡ್ತಾರೆ? ಪಾತ್ರಧಾರಿಗಳು ಅವ್ರ ಪಾತ್ರ ಮುಗೀತು ನಾಟಕದಲ್ಲಿ, ಆಗೇನು ಮಾಡ್ತಾರೆ? ಯಾವ ಡ್ರೆಸ್ ಹಾಕ್ಕೊಂಡಿರ್ತಾರಲ್ಲ, ವಸ್ತ್ರಗಳು, ಯಾವ ಸೀನಲ್ಲಿ ಯಾವುದು ಪಾತ್ರ ಅವ್ರಿಗಿರುತ್ತೆ ಆ ಡ್ರೆಸ್ಸನ್ನು ಪಾತ್ರ ಮುಗೀತು ಅಂದಮೇಲೆ ಕಳೆದಾಕ್ಬಿಡ್ತಾರೆ ಮತ್ತು ಮನೆಯಿಂದ ಬಂದಿದ್ದಂತಹ ಡ್ರೆಸ್ಸನ್ನು ಹಾಕ್ಕೊಳ್ತಾರೆ. यहाँ तुम आत्माओं को घर से अशरीरी आना होता है, यहाँ आकर यह शरीर रूपी कपड़े पहनते हो. ನೀವು ಮಕ್ಕಳು, ಬಾಬರು ಹೇಳ್ತಾರೆ, ನೀವು ಆತ್ಮಗಳು ಮನೆಯಿಂದ ಬರಬೇಕಾದ್ರೆ ಹೇಗೆ ಬರ್ತೀರಿ? ಅಶರೀರಿಯಾಗಿ ಬರ್ತೀರಿ. ಯಾವುದೇ ಶರೀರವೆಂಬ ವಸ್ತ್ರ ನಿಮಗಿರೋದಿಲ್ಲ. ಆ ಪಾತ್ರಧಾರಿಗಳು ಮನೆಯಿಂದ ಬರಬೇಕಾದ್ರೆ ಸಾಧಾರಣ ವಸ್ತ್ರ ಧರಿಸ್ಕೊಂಡು ಬರ್ತಾರೆ, ನಾಟಕ ಮಾಡ್ತಾರೆ, ಸ್ಟೇಜಿಗೆ ಬಂದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಾತ್ರ ಮಾಡ್ತಾರೆ. ಮುಗೀತು ಅಂದರೆ ಮತ್ತೆ ಆ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಮನೆಗೆ ಹೋಗ್ತಾರೆ. ಆದರೆ ನೀವು ಮಕ್ಕಳು, ನೀವು ಪಾತ್ರಧಾರಿಗಳು, ಆ ಪಾತ್ರಧಾರಿಗಳಿಗೂ ನೀವು ಪಾತ್ರಧಾರಿಗಳಿಗೂ ವ್ಯತ್ಯಾಸ ಏನು? ಅವರು ಡ್ರೆಸ್ ಹಾಕ್ಕೊಂಡು ಬರ್ತಾರೆ, ವಸ್ತ್ರಗಳನ್ನು ಧರಿಸ್ಕೊಂಡು ಬರ್ತಾರೆ. ನಿಮಗೇನು ವಸ್ತ್ರ ಇರೋದಿಲ್ಲ, ಅಶರೀರಿಯಾಗಿ ಬರ್ತೀರಿ. ಶರೀರವೆಂಬ ವಸ್ತ್ರ ನಿಮ್ಗೆ ಇಲ್ಲಿ ಬಂದ ನಂತರ ಸಿಗತ್ತೆ ಪಾತ್ರ ಮಾಡಲಿಕ್ಕೆ. ಹರೇಕ ಕೋ ಅಪನ ಅಪನ ಪಾರ್ಟ್ ಮಿಲಾ ಹುವಾ ಹೈ. ಅದರಿಂದ ಪ್ರತಿಯೊಬ್ಬರಿಗೂ ಸಹ ತಮ್ಮ ತಮ್ಮದೇ ಆದಂತಹ ಪಾತ್ರ ಸಿಕ್ಕಿದೆ. ಯಹ ಹೇ ಬೇಹದ್ ಕಾ ನಾಟಕ. ಇದೇನು ಅಂತಾರೆ ಬಾಬರು? ವಿಶಾಲವಾಗಿರುವಂತಹ ವಿಶ್ವದ ನಾಟಕ ಆಗಿದೆ. ಅಭಿ ಯಹ ಬೇಹದ್ ಕಿ ಸಾರಿ ದುನಿಯಾ ಪುರಾನಿ ಹೈ, ಫಿರ್ ಹೋಂಗಿ ನಯಿ ದುನಿಯಾ. ಯಹ ಬಹುತ್ ಛೋಟಿ ಹೈ, ಏಕ ಧರ್ಮ ಹೈ. ಈಗ ಈ ಒಂದು ವಿಶಾಲವಾಗಿರುವಂತಹ ಇಡೀ ಪ್ರಪಂಚ ಹಳೆಯದು, ನಂತರ ಹೊಸದು ಬರುತ್ತೆ, ಹೊಸ ಪ್ರಪಂಚ ಬರುತ್ತೆ. ಅದು ಬಹಳ ಚಿಕ್ಕದಾಗಿರುತ್ತೆ, ಅಲ್ಲಿ ಕೇವಲ ಒಂದೇ ಧರ್ಮವಿರುತ್ತೆ. तुम बच्चों को इस पुरानी दुनिया से निकल फिर हद की दुनिया में, नई दुनिया में आना है, क्योंकि वहाँ है एक धर्म. ತಂದೆ ಹೇಳ್ತಾರೆ, ನೀವು ಮಕ್ಕಳು ಈ ಹಳೆಯ ಪ್ರಪಂಚದಿಂದ ಹೊರಬಂದು ನಂತರ ಚಿಕ್ಕದಾದಂಥ ಸೀಮಿತವಾದಂತಹ ಪ್ರಪಂಚಕ್ಕೆ ಬರಬೇಕು. ಅದು ಹೊಸ ಪ್ರಪಂಚವಾಗಿರುತ್ತೆ. ಆ ಹೊಸ ಪ್ರಪಂಚ ಚಿಕ್ಕದಾಗಿರುತ್ತೆ, ಅದರಲ್ಲಿ ನೀವು ಬರಬೇಕು.
ಈ ಹಳೆ ಪ್ರಪಂಚ ಬಹಳ ದೊಡ್ಡದಾಗಿರೋ ವಿಶಾಲವಾಗಿರುವಂಥ ಹಳೆ ಪ್ರಪಂಚದಿಂದ ಹೊರಬರಬೇಕು, ಚಿಕ್ಕದಾಗಿರೋ ಹೊಸ ಪ್ರಪಂಚಕ್ಕೆ ಬರಬೇಕು. ಏಕೆಂದರೆ ಅಲ್ಲಿ ಒಂದೇ ಧರ್ಮ ಇರುತ್ತೆ. ಅನೇಕ ಧರ್ಮ ಅನೇಕ ಮನುಷ್ಯ ಹೋನೆ ಸೆ ಬೇಹದ್ ಹೋ ಜಾತಿ ಹೈ. ತಂದೆ ಹೇಳ್ತಾರೆ, ಅನೇಕ ಧರ್ಮಗಳು, ಅನೇಕ ಮನುಷ್ಯರು, ತುಂಬ ಮನುಷ್ಯರಾಗ್ಬಿಟ್ರೆ ಅದು ಜಾಸ್ತಿ ಆಗ್ಬಿಡ್ತೈತೆ ತಾನೆ, ವಿಶಾಲ ಆಗೋಗ್ಬಿಡತ್ತೆ. ವಹಾ ತೋ ಹೈ ಏಕ ಧರ್ಮ ಥೋಡೆ ಮನುಷ್ಯ. ಏಕ ಧರ್ಮ ಕಿ ಸ್ಥಾಪನಾ ಕೆ ಲಿಯೆ ಆನಾ ಪಡ್ತಾ ಹೈ. ಅಲ್ಲಿ ಅಂತೂ ಒಂದೇ ಧರ್ಮ ಇರುತ್ತೆ ಮತ್ತು ಮನುಷ್ಯರ ಸಂಖ್ಯೆನೂ ಕೂಡ ಎಷ್ಟಿರುತ್ತೆ ಶಿವಮೊಗ್ಗ? ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಕಡಿಮೆ ಇರುತ್ತೆ, ಸ್ವಲ್ಪನೇ ಸಂಖ್ಯೆ ಇರುತ್ತೆ. ಎಷ್ಟಿರ್ಬೋದು? ಕೇವಲ 9 ಲಕ್ಷ ಮಾತ್ರ. ಅದು ಸತ್ಯಯುಗದ ಕೊನೆ ತನಕ. ಅದರಿಂದ ತಂದೆ ಹೇಳ್ತಾರೆ, ಏಕ ಧರ್ಮದ ಸ್ಥಾಪನೆಗಾಗಿ ಬರತ್ತೆ. तुम बच्चे इस बेहद के नाटक के राज को समझते हो कि यह चक्र कैसे फिरता है. ತಂದೆ ಹೇಳ್ತಾರೆ, ನೀವು ಮಕ್ಕಳು ಈ ಪಾರಲೌಕಿಕ ನಾಟಕದ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ, ಇದು ಚಕ್ರ ಹೇಗೆ ಸುತ್ತುತ್ತೆ ಅಂಥೇಳಿ. इस समय जो कुछ प्रैक्टिकल में होता है उसका ही फिर भक्ति मार्ग में त्योहार मनाते हैं. ತಂದೆ ಹೇಳ್ತಾರೆ, ಈ ಸಮಯದಲ್ಲಿ ಪ್ರಾಕ್ಟಿಕಲ್ ಆಗಿ ನೀವೆಲ್ಲರೂ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತಿದ್ದೀರಿ, ತಂದೆ ಏನು ಹೇಳ್ಕೊಡ್ತಿದ್ದಾರೆ, ನೀವೆಲ್ಲ ಹೇಗೆ ಜೀವನ ನಡೆಸ್ತಿದ್ದೀರಿ, ಹೇಗೆ ನಿಮ್ಮ ನಡೆ ನುಡಿ ಕರ್ಮ ವ್ಯವಹಾರ ಎಲ್ಲ ಇರುತ್ತೆ, ಅದು ಭಕ್ತಿ ಮಾರ್ಗದಲ್ಲಿ ನಂತರ ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಾರೆ. ನಂಬರ್ವಾರ್ ಕೌನ್ ಸೆ ತ್ಯೋಹಾರ್ ಹೇ ಯಹ ಬಿ ತುಮ್ ಬಚ್ಚೆ ಜಾನ್ತೆ ಹೋ. ನಂಬರ್ವಾರಾಗಿ ಯಾವ ಯಾವ ಹಬ್ಬಗಳು ಬರುತ್ತೆ, ಮೊದಲು ಯಾವ್ದು ಬರುತ್ತೆ, ನಂತರ ಯಾವ್ದು ಬರುತ್ತೆ, ಆ ಬಳಿಕ ಇನ್ಯಾವ್ದು ಬರುತ್ತೆ, ಇದೆಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಅಂತಾರೆ. ಬಾಬರ್ ಲಿಸ್ಟ್ ತೆಗಿಬೇಕು. ಊಂಚ ಭಗವಾನ್ ಶಿವ ಬಾಬಾ ಕಿ ಜಯಂತಿ ಕಹೆಂಗೆ. ಮೊದಲನೇದಾಗಿ ಅತ್ಯಂತ ಶ್ರೇಷ್ಠನಾದಂಥ ಸರ್ವೋಚ್ಚ ಭಗವಂತ ತಂದೆ ಶಿವನ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಗತ್ತೆ. ಶಿವ ಬಾಬರ ಜಯಂತಿ ಅಂತ ಹೇಳಲಾಗತ್ತೆ. ಅದಕ್ಕೆ ವಹ ಜಬ್ ಆಯೆ ತಬ್ ಫಿರ್ ಔರ್ ತ್ಯೋಹಾರ್ ಬನೆ. ಯಾವಾಗ ಶಿವಬಾಬರು ಬರ್ತಾರೋ ಆ ಬಳಿಕವೇ, ಶಿವ ಜಯಂತಿ ಆದ ಬಳಿಕವೇ ಇನ್ನುಳಿದ ಜಯಂತಿಗಳು ಅಥವಾ ಹಬ್ಬಗಳು ಆಚರಣೆ ಆಗತ್ತೆ. ಶಿವ ಬಾಬಾ ಪಹಲೆ ಪಹಲೆ ಆಕರ್ ಗೀತಾ ಸುನಾತೆ ಹೈ, ಅರ್ಥಾತ್ ಆದಿ ಮಧ್ಯ ಅಂತ್ ಕ ಜ್ಞಾನ ಸುನಾತೆ ಹೈ. ಶಿವಬಾಬರು ಬಂದು ಮೊಟ್ಟ ಮೊದಲು ಗೀತೆಯನ್ನು ತಿಳಿಸ್ಕೊಡ್ತಾರೆ. ಗೀತೆ ನುಡಿಸ್ತಾರೆ ಎಂದಾಗ ಅದರ ಅರ್ಥ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ಕೊಡ್ತಾರೆ. ಅದರ ಜ್ಞಾನವನ್ನು ನಾವು ಮಕ್ಕಳಿಗೆ ನೀಡ್ತಾರೆ. ಯೋಗ ಭೀ ಸಿಖಾತೆ ಹೈ, ಸಾತ್ ಸಾತ್ ತುಮಕೋ. ಜ್ಞಾನ ಅಷ್ಟೇ ಹೇಳೋದಿಲ್ಲ, ಜೊತೆಯಲ್ಲಿ ಯೋಗನೂ ಸಹ ಕಲಿಸ್ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೇನು ಮಾಡ್ತಾರಂತೆ, ನಿಮಗೆ ಓದಿಸ್ತೇನೆ ಅಂತಾರೆ ಬಾಬಾ. ನೀವು ಮಕ್ಕಳಿಗೆ ಓದಿಸ್ತೇನೆ. तो पहले पहले बाप आया शिव जयंती हुई, फिर कहेंगे ಗೀತಾ ಜಯಂತಿ. ಆದಮೇಲೆ ಮೊಟ್ಟ ಮೊದಲು ತಂದೆ ಬಂದರು ಅಂದಾಗ ಶಿವ ಜಯಂತಿ ಆಯಿತು. ಆ ನಂತರ ಹೇಳಲಾಗತ್ತೆ, ಶಿವ ಜಯಂತಿ ಬಂದು ಏನು ಮಾಡಿದ್ರು, ಶಿವಬಾಬರು ಗೀತೆಯನ್ನು ನುಡಿಸಿದ್ರು. ಅದರಿಂದ ಯಾವ ಜಯಂತಿ ನೆಕ್ಸ್ಟು? ಗೀತಾ ಜಯಂತಿ. आत्माओं को ज्ञान सुनाते हैं तो ಗೀತಾ ಜಯಂತಿ ಹೋ ಗೈ. ತಂದೆ ಬಂದು ಆತ್ಮಗಳಿಗೆ ಏನು ತಿಳಿಸ್ತಾರೆ? ಗೀತಾ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಆದ್ದರಿಂದ ಗೀತಾ ಜಯಂತಿ ಅಂತ ಆಯಿತು. तुम बच्चे विचार कर त्योहारों को नंबरवार लिखो. ಬಾಬರು ಹೇಳ್ತಾರೆ, ಮಕ್ಕಳೇ ನೀವು ವಿಚಾರ ಮಾಡಿ, ಮೊದಲು ಯಾವ ಹಬ್ಬ, ನಂತರ ಯಾವ ಹಬ್ಬ, ಅದಾದಮೇಲೆ ಇನ್ಯಾವ ಹಬ್ಬ ಬರುತ್ತೆ, ಇದೆಲ್ಲನೂ ಕೂಡ ವಿಚಾರ ಮಾಡಿ ನಂಬರ್ವಾರಾಗಿ ಬರೀರಿ. ಇನ್ ಬಾತೋं को समझेंगे भी अपने धर्म के. ಬಾಬರು ಹೇಳ್ತಾರೆ, ಈ ಮಾತುಗಳನ್ನು ತಿಳ್ಕೊಳ್ಳೋರು ಸಹ ನಮ್ಮ ಧರ್ಮದ ಆತ್ಮಗಳು ಯಾರು ಇರ್ತಾರೋ ಅವರಿಗೆ ಇದೆಲ್ಲ ಅರ್ಥ ಆಗತ್ತೆ. हरेक को अपना धर्म प्यारा लगता है, दूसरे धर्म वालों की बात ही नहीं. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಧರ್ಮ ಪ್ರಿಯ ಅನಿಸುತ್ತೆ, ಅಂದಮೇಲೆ ಬೇರೆ ಧರ್ಮದವರ ಮಾತು ಇಲ್ಲಿ ಇಲ್ಲ. ಭಲ್ ಕಿಸ್ಕೋ ದೂಸರಾ ಧರ್ಮ ಪ್ಯಾರಾ ಹೋ ಭಿ ಪರಂತು ಉಸ್ಮೆ ಆನಾ ಸಕೆ. ಆದರೆ ಬೇರೆಯವರಿಗೆ
ಈ ಧರ್ಮ ಇಷ್ಟ ಆದರೂ ಸಹ ಬಾಬರು ಹೇಳ್ತಾರೆ ಆ ಧರ್ಮದಲ್ಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಬೇರೆ ಯಾವುದೇ ಧರ್ಮದವರು ಬೇರೆ ಉಳಿದ ಧರ್ಮದ ಬಗ್ಗೆ ಇಷ್ಟಪಟ್ಟರೂ ಕೂಡ ಆ ಧರ್ಮದಲ್ಲಿ ಅವರು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತಾರೆ ಬಾಬರು. ಯಾವ ಧರ್ಮದಲ್ಲಿ ಇರ್ತಾರೋ ಆತ್ಮಗಳು ಆ ಧರ್ಮಕ್ಕೆ ಅವರು ಬರಬೇಕು. ಸ್ವರ್ಗ ಮೇ ಔರ್ ಧರ್ಮ ವಾಲೆ ಥೋಡೆ ಹಿ ಆ ಸಕ್ತೆ ಹೈ. ಸ್ವರ್ಗಕ್ಕೆ ಬೇರೆ ಧರ್ಮದವರು ಬರಲಿಕ್ಕಾಗತ್ತಾ? झाड़ में बिल्कुल साफ है, जो जो धर्म जिस समय आते हैं फिर उस समय आएंगे. ಬಾಬರು ಹೇಳ್ತಾರೆ ಇದೆಲ್ಲ ಜ್ಞಾನ, ಯಾವ ಧರ್ಮ ಯಾವ ಸಮಯದಲ್ಲಿ ಬರುತ್ತೆ, ಯಾರ್ಯಾರು ಎಲ್ಲಿ ಬರ್ತಾರೆ, ಇದೆಲ್ಲನೂ ಕೂಡ ವೃಕ್ಷದ ಚಿತ್ರದಲ್ಲಿ ಸ್ಪಷ್ಟವಾಗಿ ಇದೆ. ಆದ್ದರಿಂದ ಯಾವ ಯಾವ ಧರ್ಮದವರು ಯಾವ ಸಮಯದಲ್ಲಿ ಬರ್ತಾರೋ ನಂತರ ಆ ಸಮಯದಲ್ಲಿ ಅವರು ಬರ್ತಾರೆ. पहले बाप आते हैं, वही आकर राजयोग सिखलाते हैं, तो कहेंगे शिव जयंती सो फिर गीता जयंती, फिर अदाದ ನಂತರ ನಾರಾಯಣ ಜಯಂತಿ. ಬಾಬರು ಇವತ್ತು ಹೊಸದಾಗಿ ನಾರಾಯಣ ಜಯಂತಿ ಹೇಳ್ತಾರೆ. ಮೊದಲು ತಂದೆ ಬರ್ತಾರೆ, ತಂದೆ ಬಂದು ರಾಜ್ಯವನ್ನು ಕಲಿಸ್ಕೊಡ್ತಾರೆ. ನಂತರ ಹೇಳಾಗತ್ತೆ ರಾಜ್ಯೋಗ ಕಳಿಸಿದ ಮೇಲೆ ಶಿವ ಜಯಂತಿ ಅಂತ ಹೇಳಾಯಿತು, ಶಿವ ಜಯಂತಿಯಿಂದ ಗೀತಾ ಜಯಂತಿ ಆಯಿತು, ಗೀತಾ ಜಯಂತಿಯ ನಂತರ ನಾರಾಯಣನ ಜಯಂತಿ. ನಾರಾಯಣನ ರಾಜ್ಯ ಬರುತ್ತೆ ತಾನೆ, ಅದರಿಂದ ನಾರಾಯಣನ ಜಯಂತಿ. ವಹ ತೋ ಹೋ ಜಾತಾ ಸತ್ಯುಗ ಮೇ, ವೋ ಭಿ ಲಿಖನಾ ಪಡೆ ನಂಬರ್ ವಾರ್. ಇದೆಲ್ಲನೂ ಕೂಡ ನಂಬರ್ ವಾರಾಗಿ ಬರಿಬೇಕಾಗತ್ತೆ ಅಂತಾರೆ ಬಾಬರು. ಯಹ ಜ್ಞಾನ ಕಿ ಬಾತೆ ಹೈ. शिव जयंती कब हुई वह भी पता नहीं है. ज्ञान सुनाया जिसको गीता कहा जाता है, फिर विनाश भी होता है. ಇದೆಲ್ಲನೂ ಕೂಡ ಜ್ಞಾನದ ಮಾತುಗಳು. ಶಿವ ಜಯಂತಿ ಯಾವಾಗಾಯಿತು ಇದು ಸಹ ಗೊತ್ತಿಲ್ಲ ಜನತೆಗೆ. ಜ್ಞಾನ ತಿಳಿಸಿದ್ರು ಯಾವುದಕ್ಕೆ ಗೀತೆ ಅಂತ ಹೇಳಾಯಿತು, ನಂತರ ಏನಾಗುತ್ತೆ, ವಿನಾಶವಾಗತ್ತೆ. जगदम्बा आदि की जयंती का कोई ಹಾಲಿಡೇ नहीं है. ಜಗದಂಬಾರವರ ಜಯಂತಿ ಮಾಡಿದ್ರೆ ಅದಕ್ಕೆ ಯಾವುದು ಸರ್ಕಾರ ರಜಾ ಕೊಡೋದಿಲ್ಲ, ಹಾಲಿಡೇ ಇಲ್ಲ ಅಂತಾರೆ. ಮನುಷ್ಯ ಕಿಸಿ ಕಿ ಭಿ ತಿಥಿ ತಾರೀಖ್ ಆದಿ ಕೋ ಬಿಲ್ಕುಲ್ ನಹಿ ಜಾನ್ತೆ. ಲಕ್ಷ್ಮೀ ನಾರಾಯಣ್ ರಾಮ್ ಸೀತಾ ಕೆ ರಾಜ್ಯ ಕೋ ಹಿ ನಹಿ ಜಾನ್ತೆ. ಬಾಬರು ಹೇಳ್ತಾರೆ ಮನುಷ್ಯರಿಗೆ ಯಾರದೇ ಒಂದು ಜನ್ಮತಿಥಿಯ ಬಗ್ಗೆ ಅವರ ತಾರೀಖು, ತಿಂಗಳು, ಇಸ್ವಿ ಇಲ್ಲ ಏನೂ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರ ಬಗ್ಗೆ ಮತ್ತು ಸೀತಾರಾಮರ ರಾಜ್ಯವನ್ನು ಕೂಡ ಅವರು ತಿಳ್ಕೊಂಡಿಲ್ಲ. 2500 वर्ष में जो आए हैं उनको जानते हैं, परंतु उनसे पहले जो आदि सनातन देवी देवता थे उनको कितना समय हुआ कुछ नहीं जानते. ಬಾಬರು ಹೇಳ್ತಾರೆ 2500 ವರ್ಷಗಳಲ್ಲಿ ಯಾರ್ಯಾರು ಬಂದರೋ ಅವ್ರ ಬಗ್ಗೆ ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಅವ್ರಿಗಿಂತ ಮುನ್ನ ಯಾರಿದ್ರು, ದೇವಿ ದೇವತೆಗಳಿದ್ರು, ಆದಿ ಸನಾತನ ದೇವಿ ದೇವತೆಗಳಿದ್ರು. ಅವ್ರಿಗೆ ಎಷ್ಟು ಸಮಯ ಆಯಿತು, ಅವ್ರು ಬಂದು ಎಷ್ಟು ಸಮಯ ರಾಜ್ಯಭಾರ ಮಾಡಿದರು, ನಂತರ ಇಲ್ಲಿ ಹೋದರು, ಇದೇನೂ ಗೊತ್ತಿಲ್ಲ ಅವ್ರಿಗೆ. 5000 वर्ष में बड़ा कल्प तो होना सके. आधा तरफ तो ढेर संख्या आ गई, बाकी आधा में इनका राज्य. ತಂದೆ ಹೇಳ್ತಾರೆ 5000 ವರ್ಷಗಳಲ್ಲಿ ಬಹಳ ದೊಡ್ಡದಾಗಿ ಕಲ್ಪ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಬಾಬರು ಹೇಳ್ತಾರೆ ಅರ್ಧ ಭಾಗದಲ್ಲಿ ಸಂಖ್ಯೆ, ಮನುಷ್ಯರ ಸಂಖ್ಯೆ ಬಹಳಷ್ಟು ಇರುತ್ತೆ, ಇನ್ನು ಅರ್ಧ ಭಾಗದಲ್ಲಿ ಇವರ ರಾಜ್ಯವಿರುತ್ತೆ. ದೇವಿ ದೇವತೆಗಳ ರಾಜ್ಯ, ಲಕ್ಷ್ಮೀನಾರಾಯಣರ ರಾಜ್ಯಭಾರ ಅರ್ಧ ಕಲ್ಪ ಇರುತ್ತೆ. फिर ಜಾಸ್ತಿ ವರ್ಷೋं का कल्प हो कैसे सकता. 84 लाख जन्म भी नहीं हो सकते. ಅಂದಮೇಲೆ ಹೆಚ್ಚಿನ ವರ್ಷಗಳು ಇರುವಂತಹ ಕಲ್ಪ ಹೇಗೆ ಸಾಧ್ಯ ಅಂತಾರೆ ಬಾಬರು. 84 ಲಕ್ಷ ಜನ್ಮಗಳು ಕೂಡ ಇರಲಿಕ್ಕೆ ಸಾಧ್ಯತೆ ಇಲ್ಲ. वो लोग समझते हैं कलयुग की आयु लाखों वर्ष है. ಮನುಷ್ಯರು ತಿಳ್ಕೊಂಡಿರೋದೇನು ಶಾಸ್ತ್ರಗಳ ಮೂಲಕ ಕಲ್ಪದ ಆಯುಷ್ಯ ಲಕ್ಷಾಂತರ ವರ್ಷಗಳಿದೆ ಅಂಥೇಳಿ. ಅದರಲ್ಲೂ ಕಲಿಯುಗದ ಆಯುಷ್ಯ ಲಕ್ಷಾಂತರ ವರ್ಷಗಳು. ಪ್ರಥಮ ಪಾದದಲ್ಲಿದೆ, ಇದಿನ್ನೂ ಚಿಕ್ಕ ಬಾಲಕ ಅಂತೆಲ್ಲ ಹೇಳಿಬಿಡ್ತಾರೆ.
ಮನುಷ್ಯಂಕೋ ಅಂಧ್ಯಾರ ಮೇ ಡಾಲ್ ದಿಯಾ ಹೇ. ಶಾಸ್ತ್ರಗಳಲ್ಲಿ ಇದನ್ನೆಲ್ಲ ಬರೆದ್ಬಿಟ್ಟು ಮನುಷ್ಯರನ್ನು ಅಂಧಕಾರದಲ್ಲಿ ಹಾಕಿಬಿಟ್ಟಿದ್ದಾರೆ. ಕಹಾ ಸಾರಾ ಡ್ರಾಮಾ 5000 ವರ್ಷ ಕಾ, ಕಹಾ ಸಿರ್ಫ್ ಕಲಿಯುಗ ಕೆ ಲಿಯೇ ಕೇತೆ ಕಿ ಅಭಿ 40,000 ವರ್ಷ ಶೇಷ ಹೇ. ಬಾಬುರು ಹೇಳ್ತಾರೆ, ಕೇವಲ ಈ ಒಂದು ಡ್ರಾಮಾ 5,000 ವರ್ಷಗಳದಷ್ಟೇ ಅಂದಮೇಲೆ ಇದು ಎಲ್ಲಿ ಕೇವಲ ಕಲಿಯುಗಕ್ಕಾಗಿ ಈಗಿನ್ನೂ 40 ವರ್ಷಗಳು ಬಾಕಿ ಇದೆ ಅಂತ ಹೇಳ್ತಾರೆ. ಇಡೀ ಡ್ರಾಮಾಗೆ ಇರೋದೇ 5,000 ವರ್ಷ. ಅಷ್ಟಲ್ಲದೆ ಇವ್ರು ಹೇಳೋದೇನು ಮನುಷ್ಯರು ಶಾಸ್ತ್ರಗಳಲ್ಲಿ, ಕಲಿಯುಗವೇ ಇನ್ನೂ 40,000 ವರ್ಷಗಳಿದೆ. 5,000 ವರ್ಷ ಎಲ್ಲಿ, ಒಂದು ಯುಗಕ್ಕೆ 40,000 ವರ್ಷಗಳು ಇನ್ನೂ ಬಾಕಿ ಇದೆ ಅಂತ ಹೇಳೋದಲ್ಲಿ ಎಷ್ಟೊಂದು ಅಂತರವಾಗಿಬಿಡ್ತಲ್ಲ. जब लड़ाई लगती है तो समझते हैं भगवान को आना चाहिए, लेकिन भगवान तो आना चाहिए संगम पर. ಯಾವಾಗ ಯುದ್ಧ ಹತ್ಕೊಳ್ಳುತ್ತಲ್ಲ ಆಗ ತಿಳ್ಕೊಳ್ತಾರೆ ಮನುಷ್ಯರು ಏನಂತ, ಭಗವಂತ ಬರಬೇಕಾಗಿದೆ ಅಂತೇಳಿ. ಆದರೆ ಭಗವಂತ ಬರೋದು ಯಾವಾಗ, ಸಂಗಮದಲ್ಲಿಯೇ ಬರ್ತಾರೆ. ಮಹಾಭಾರತ್ ಲಡಾಯಿ ತೋ ಲಗತಿ ಹಿ ಹೇ ಸಂಗಮ್ ಪರ್. ಮಹಾಭಾರತ ಯುದ್ಧ ಆಗೋದು ಸಹ ಸಂಗಮದಲ್ಲಿಯೇ. ಬಾಪ್ ಕೇತೆ ಹೇ ಮೈ ಭಿ ಕಲ್ಪ ಕಲ್ಪ ಸಂಗಮ ಯುಗ ಪರ್ ಆತಾ ಹೂँ. ಬಾಪ್ ಆಯೆಂಗೆ ನಯಿ ದುನಿಯಾ ಕಿ ಸ್ಥಾಪನಾ, ಪುರಾನಿ ದುನಿಯಾ ಕಾ ವಿನಾಶ ಕರಾನೆ. ತಂದೆ ಹೇಳ್ತಾರೆ, ನಾನು ಸಹ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿಯೇ ಬರ್ತೇನೆ. ಅಂದಮೇಲೆ ತಂದೆ ಬರ್ತಾರೆ ಅಂದಾಗ ಹೊಸ ಜಗತ್ತಿನ ಸ್ಥಾಪನೆ, ಹಳೆ ಪ್ರಪಂಚದ ವಿನಾಶವನ್ನು ಮಾಡಿಸ್ತಾರೆ. नई दुनिया की स्थापना होंगी तो पुरानी दुनिया का विनाश जरूर होगा. इसके लिए यह लड़ाई है. ಯಾವಾಗ ತಂದೆ ಬರ್ತಾರೋ ಹೊಸ ಜಗತ್ತಿನ ಸ್ಥಾಪನೆ ಆಗಿಬಿಡುತ್ತೋ ಆಗ ಹಳೆ ಪ್ರಪಂಚದ ವಿನಾಶವಂತೂ ಖಂಡಿತ ಆಗತ್ತೆ. ಇದಕ್ಕಾಗಿಯೇ ಯುದ್ಧ ಇರುವಂಥದ್ದು. ಇಸ್ಮೆ ಶಂಕರ್ ಕೆ ಪ್ರೇರಣಾ ಆದಿ ಕಿ ತೋ ಕೋಯಿ ಬಾತ್ ನಹಿ. ವಿನಾಶ ಅಥವಾ ಯುದ್ಧ ಈ ಮಾತಿನಲ್ಲಿ ಶಂಕರನ ಪ್ರೇರಣೆ ವಿಚಾರವೇನೂ ಇಲ್ಲ ಅಂತಾರೆ ಬಾಬರು. ಅಂಡರ್ಸ್ಟುಡ್ ಪುರಾನಿ ದುನಿಯಾ ಖಲಾಸ್ ಹೋ ಜಾಯಂಗೆ. ಇದರ ಅರ್ಥ ಹಳೆ ಪ್ರಪಂಚ ಸಮಾಪ್ತಿ ಆಗಿಬಿಡತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮಕಾನ್ ಆದಿ ತೋ ಅರ್ಥಕ್ವೇಕ್ ಮೇ ಸಬ್ ಖಲಾಸ್ ಹೋ ಜಾಯಂಗೆ ಕ್ಯೋಂಕಿ ನಯಿ ದುನಿಯಾ ಚಾಹಿಯೇ. ಬಾಬರು ಹೇಳ್ತಾರೆ, ಮನೆಗಳೆಲ್ಲ ದೊಡ್ಡ ದೊಡ್ಡ ಮನೆಗಳು, ಬಿಲ್ಡಿಂಗ್ಗಳು ಮೇಲಿನ ಮೇಲೆ ಕಟ್ಟಿರ್ತಾರಲ್ಲ 100-200 ಮಹಡಿ ಎಲ್ಲ, ಅದೆಲ್ಲ ಮನೆಗಳು ಉರುಳೋಗುತ್ತೆ, ಎಲ್ಲ ಸಮಾಪ್ತಿ ಆಗಿಬಿಡುತ್ತೆ. ಭೂಕಂಪದಲ್ಲಿ ಎಲ್ಲ ಭೂಮಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಯಾಕೆ ಬಾಬರು ಹೇಳ್ತಾರೆ, ಹೊಸ ಜಗತ್ತು ಬರಬೇಕಲ್ಲ, ಹಳೇದಿದ್ರೆ ಹೇಗೆ ಮಾಡಲು ಹೊಸದು ಬರಲಿಕ್ಕಾಗತ್ತೆ. ಹಳೇದು ಪೂರ್ಣ ಸಮಾಪ್ತಿ ಆಗುತ್ತೆ, ಹೊಸದು ಬಂದುಬಿಡುತ್ತೆ. ನಯಿ ದುನಿಯಾ ಥಿ ಜರೂರ್, ದೆಹಲಿ ಪರಿಸ್ಥಾನ ಥಿ, ಜಮುನಾ ಕಾ ಕಂಠ ಥಾ. ಬಾಬರು ಹೇಳ್ತಾರೆ, ಹೊಸ ಪ್ರಪಂಚ ಖಂಡಿತವಾಗಿ ಇತ್ತು. ಅದು ಎಲ್ಲಿತ್ತು ಅಂದರೆ ದೆಹಲಿಯ ಜಮುನಾ ತೀರದಲ್ಲಿ ಇತ್ತು. ದೆಹಲಿನೇ ಸ್ವರ್ಗವಾಗಿತ್ತು, ಮುಖ್ಯ ರಾಜಧಾನಿ ಅಲ್ಲಿ ಜಮುನಾ ನದಿಯ ತೀರದಲ್ಲಿ ಇತ್ತು ಅಂತ ಹೇಳ್ತಾರೆ ಬಾಬರು. ಲಕ್ಷ್ಮೀನಾರಾಯಣ ಕ ರಾಜ್ಯ ಥಾ. ಆ ಸಮಯದಲ್ಲಿ ಯಾರ ರಾಜ್ಯ ಇತ್ತಂತಮ್ಮ, ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಚಿತ್ರ ಭಿ ಹೇ. ಲಕ್ಷ್ಮೀ ನಾರಾಯಣ ಕೋ ಸ್ವರ್ಗ ಕಾ ಹಿ ಕಹೆಂಗೆ. ಅವರ ಚಿತ್ರನೂ ಕೂಡ ಇದೆ ಅಲ್ಲ. ಲಕ್ಷ್ಮೀನಾರಾಯಣರು ಅಂದರೆ ಸ್ವರ್ಗದಲ್ಲಿಯೇ ಇದ್ದರು ಅಂತ ಹೇಳಲಾಗತ್ತೆ. ತುಮ್ ಬಚ್ಚೋं ने साक्षात्कार भी किया है कि कैसे स्वयंवर होता है. ये सब पॉइंट्स बाबा रिवाइज कराते हैं. ನೀವು ಮಕ್ಕಳು ಸಾಕ್ಷಾತ್ಕಾರವನ್ನು ಸಹ ಮಾಡಿದಿರಿ. ಲಕ್ಷ್ಮೀನಾರಾಯಣರ ಸ್ವಯಂವರ ಹೇಗಾಗತ್ತೆ ಅದೆಲ್ಲ ಅನೇಕ ಮಕ್ಕಳು ಪ್ರಾರಂಭದಲ್ಲಿ ಸಾಕ್ಷಾತ್ಕಾರ ಮಾಡಿದ್ದಾರೆ. ಅಂದರೆ ಬಾಬೋರು ಈ ಸಮಯದಲ್ಲಿ ಇದೆಲ್ಲ ಪಾಯಿಂಟ್ಗಳನ್ನು ರಿವೈಸ್ ಮಾಡಿಸ್ತಾ ಇದ್ದಾರೆ. अच्छा पॉइंट्स याद नहीं पड़ती है तो बाबा को याद करो. ಒಂದು ವೇಳೆ ನಿಮಗೆ ಇದೆಲ್ಲ ಪಾಯಿಂಟ್ಗಳು ಬೇಡ ಅನ್ನಿಸ್ತೋ, ಇಷ್ಟ ಆಗಲಿಲ್ಲ ಆದರೆ ಏನು ಮಾಡಿ, ಬಾಬೋರು ನೆನಪು ಮಾಡಿ, ತಂದೆಯೊಬ್ಬರನ್ನು ನೆನಪು ಮಾಡಿ ಮಕ್ಕಳೇ ಅಂತಾರೆ. ಬಾಪ್ ಭೂಲ್ ಜಾತಾ ಹೇ ತೋ, ಬಾಬೋರು ನೆನಪು ಮಾಡೋಣ ಅಂದರೂ ಆ ತಂದೆ ನೆನಪು ಬರೋದಿಲ್ಲ, ಮರ್ತು ಹೋಗ್ಬಿಡುತ್ತೆ. ಆಗೇನು ಮಾಡೋದು, ತಂದೆ ಮರ್ತು ಹೋಗ್ತಾರೆ ಅಂದರೆ ಇನ್ನೇನು ಮಾಡೋದು, ಇನ್ಯಾರು ನೆನಪು ಮಾಡೋದು. ತೋ ಟೀಚರ್ ಕೋ ಯಾದ್ ಕರೋ. ಬಾಬರು ಹೇಳ್ತಾರೆ, ಟೀಚರ್ ಇದ್ದಾರಲ್ಲ ಅವರು ನೆನಪು ಮಾಡಿ. ತಂದೆ ಮರ್ತೋಗುತ್ತಾ, ಹೋಗಲಿ ಪರವಾಗಿಲ್ಲ ಬಿಡಿ ಮಕ್ಕಳು ಅಂತಾರೆ. ಆಪ್ಷನ್ ಕೊಡ್ತಿದ್ದಾರೆ.
ಕನ್ಸೆಷನ್ ಕೊಡ್ತಿದ್ದಾರೆ ಬಾಬು. ಪರವಾಗಿಲ್ಲ ಮಕ್ಕಳೇ, ಟೀಚರ್ ನೆನಪು ಮಾಡಿ. ಟೀಚರ್ ಜೋ ಸಿಕ್ಲಾತೆ ಹೇ ವಹ ಬಿ ಜರೂರ್ ಯಾದ್ ಆಯೇಗಾನ. ಟೀಚರ್ ಅಂದ ಕೂಡಲೇ ಅವ್ರೇನು ಓದಿಸ್ತಾ ಇದ್ದಾರೆ ಅದು ಕೂಡ ನೆನಪು ಬಂದುಬಿಡುತ್ತೆ ತಾನೆ. ಟೀಚರ್ ಬಿ ಯಾದ್ ರಹೇಗಾ, ನಾಲೆಜ್ ಬಿ ಯಾದ್ ರಹೇಗಾ. ಟೀಚರನ್ನು ನೆನಪು ಮಾಡಿಕೊಂಡ್ರೆ ಟೀಚರ್ದು ನೆನಪಾಯಿತು, ಅವ್ರೇನು ಓದಿಸ್ತಿದ್ದಾರಲ್ಲ ಅದು ಕೂಡ ನೆನಪಾಯಿತು. ಉದ್ದೇಶ ಬಿ ಬುದ್ಧಿ ಮೆಹೆ. ಟೀಚರ್ ಅಂದಾಗ ಪಾಠ ಓದ್ತೇವೆ ಅಂದರೆ ಅದರ ಉದ್ದೇಶ, ಗುರಿ ಉದ್ದೇಶನೂ ಕೂಡ ಇದ್ದೇ ಇರುತ್ತೆ ಬುದ್ಧಿನಲ್ಲಿ. ಯಾದ ರಕ್ನಾ ಹಿ ಪಡೆ ಕ್ಯೋಂಕಿ. ಇದೆಲ್ಲ ನೆನಪಿಟ್ಕೊಳ್ಳೇಬೇಕು ನೀವು ಅಂತಾರೆ ಬಾಬಾ. ಏಕೆ? ಕಾರಣ ಏನು? ನೆನಪಿರಲೇಬೇಕು ನಿಮಗೆ. ತಂದೆ ನೆನಪು ಮಾಡಬೇಕು. ಒಂದು ವೇಳೆ ಮರ್ತೋಯ್ತು ಅಂದರೆ ಟೀಚರನ್ನು ನೆನಪು ಮಾಡ್ಕೊಳ್ಬೇಕು. ಟೀಚರ್ ನೆನಪು ಮಾಡ್ತೀವಿ ಅಂದರೆ ಅವ್ರು ಕಲಿಸುವಂಥ ವಿದ್ಯೆನೂ ಕೂಡ ನೆನಪು ಬರುತ್ತೆ. ವಿದ್ಯೆ ನೆನಪಿದೆ ಅಂದರೆ ಗುರಿ, ಏನಕ್ಕಾಗಿ ಇದನ್ನು ಓದ್ತಾ ಇದ್ದೇವೆ, ನಮ್ಮ ಜೀವನದ ಉದ್ದೇಶವೇನು, ಗುರಿ ಏನು, ಇದು ಕೂಡ ನೆನಪು ಬಂದುಬಿಡುತ್ತೆ. ಆದರೆ ಇದೆಲ್ಲವನ್ನು ಕೂಡ ನೀವು ನೆನಪು ಮಾಡಿಕೊಳ್ಳೇಬೇಕು, ಕಂಪಲ್ಸರಿ ಅಂತಾರೆ. ಯಾಕೆ? ಕಾರಣ ಏನು? ಬಾಬರು ಹೇಳ್ತಾರೆ, ಕ್ಯೋಂಕಿ ತುಮ್ಹಾರಿ ಸ್ಟೂಡೆಂಟ್ ಲೈಫ್ ಐನಾ. ಏನು ನಿಮ್ಮದೆಲ್ಲ ಲೈಫು ವಿದ್ಯಾರ್ಥಿ ಜೀವನ ತಾನೇ. ಎಲ್ಲರೂ ವಿದ್ಯಾರ್ಥಿಗಳಲ್ವಾ? ಯಾರಾದರೂ ಮಕ್ಕಳಾಗಿರಲಿ, ಮುದುಕರಾಗಿರಲಿ, ವಯಸ್ಸಿನವ್ರು ಇರಲಿ, ಎಲ್ಲರೂ ಕೂಡ ಯಾರು ಸ್ಟೂಡೆಂಟ್ಸ್. ಚಿಕ್ಕ ಮಕ್ಕಳು ಶಾಲೆಗೆ ಹೋಗುತ್ತಾನೆ. ಬಾಬರಲ್ಲಿ ಎಲ್ಲ ಮಕ್ಕಳನ್ನು, ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರನ್ನು ಕೂಡ ಸ್ಕೂಲಲ್ಲಿ ಕೋರಿಸ್ಬಿಟ್ಟಿದ್ದಾರೆ. ಯಾಕಂದರೆ ನೀವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದೀರಿ. यह भी जानते हो जो हमको पढ़ाते हैं वह हमारा बाप भी है. लौकिक बाप कोई गुम नहीं हो जाता. ಇದು ಕೂಡ ನಿಮಗೆ ಗೊತ್ತಿದೆ. ಯಾರು ನಮಗೆ ಓದಿಸ್ತಿದ್ದಾರಲ್ಲ ಅವರು ನಮ್ಮ ತಂದೆನೂ ಆಗಿದ್ದಾರೆ. ಲೌಕಿಕ ತಂದೆ ಹಾಗಂತ ಅವರು ಇದ್ದಾರೆ ಅಂತ ಈ ತಂದೆ ಏನು ಮರೆಯಾಗೋದಿಲ್ಲ. ಲೌಕಿಕ್, ಪಾರಲೌಕಿಕ್ और फिर ये है अलौकिक. ಲೌಕಿಕ ತಂದೆನೂ ಇದ್ದಾರೆ, ಪಾರಲೌಕಿಕ ತಂದೆನೂ ಇದ್ದಾರೆ, ನಂತರ ಇವ್ರ ಮಧ್ಯದಲ್ಲಿ ಅಲೌಕಿಕ ತಂದೆನೂ ಕೂಡ ಇದ್ದಾರೆ. ಇನ್ಕೋ ಕೋಯಿ ಯಾದ್ ನಹಿ ಕರ್ತೆ. ಯಾರನ್ನು ನೆನಪು ಮಾಡೋದಿಲ್ವಂತೆ ಚಂದ್ರಕ್ಕ? ಅಲೌಕಿಕ ತಂದೆನೂ ಯಾರೂ ನೆನಪು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ? ಲೌಕಿಕ ಬಾಪ್ ಸೇ ತೋ ವರ್ಷ ಮಿಲ್ತಾ ಹೇ. ಲೌಕಿಕ ತಂದೆ ನೆನಪು ಮಾಡ್ತಾರೆ ಮತ್ತು ಪಾರಲೌಕಿಕ ತಂದೆ ನೆನಪು ಮಾಡ್ತಾರೆ. ಯಾಕೆ? ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತೆ ಅಲ್ವಾ, ಸ್ಥೂಲವಾಗಿ ಸಿಗುತ್ತೆ ಸ್ವಲ್ಪ ಸಮಯಕ್ಕೆ. अंत तक याद रहते हैं. शरीर छोड़ा फिर दूसरा बाप मिलता है. ಶರೀರದ ತಂದೆ, ಲೌಕಿಕ ತಂದೆ ಕೊನೆ ತನಕ ನೆನಪಿರುತ್ತೆ. ಅವ್ರ ಶರೀರ ಬಿಟ್ಟ ಮೇಲೆ ಮತ್ತೊಂದು ಬೇರೆ ತಂದೆ ಸಿಗ್ತಾರೆ ತಾನೆ. ಎಲ್ಲಿ ಹೋಗಿ ಜನ್ಮ ಪಡ್ಕೊಳ್ತಾರೋ ಆ ತಂದೆ ಮತ್ತೆ ಸಿಗ್ತಾರೆ. ಜನ್ಮ ಬೈ ಜನ್ಮ ಲೌಕಿಕ ಬಾಪ್ ಮಿಲ್ತೆ. ತಂದೆ ಹೇಳ್ತಾರೆ, ಪ್ರತಿಯೊಂದು ಜನ್ಮದಲ್ಲೂ ಸಹ ನಿಮಗೆ ಯಾರು ಸಿಗ್ತಾರಂತೆ? ಲೌಕಿಕ ತಂದೆ ಸಿಗ್ತಾರೆ. ಪಾರಲೌಕಿಕ ಬಾಪ್ ಕೋ ಬಿ ದುಃಖ ವ ಸುಖ ಮೇ ಯಾದ್ ಕರ್ತೆ ಹೇ. ಪಾರಲೌಕಿಕ ತಂದೆಯೂ ಕೂಡ ದುಃಖದಲ್ಲಿ ಅಥವಾ ಸುಖದಲ್ಲಿ ನೆನಪು ಮಾಡ್ತಾರೆ. ಬಚ್ಚಾ ಮಿಲಾ ತೋ ಕಹೆಂಗೆ ಈಶ್ವರನೇ ಬಚ್ಚಾ ದಿಯಾ. ಸುಖದಲ್ಲೂ ಏನು ನೆನಪು ಮಾಡ್ತಾರೆ ಅಂದರೆ, ಯಾರಿಗಾದರೂ ಮಗು ಜನ್ಮ ಆಗೋಯ್ತು, ತುಂಬ ಸಮಯ ತಪಸ್ಸು ಮಾಡಿ ಅಥವಾ ವ್ರತ ನಿಯಮಗಳನ್ನು ಮಾಡಿ ಮಗುವಿನ ಜನ್ಮವಾಗುತ್ತೆ ಅಂದಾಗ ಬಹಳ ಖುಷಿಯಿಂದ ಹೇಳ್ಕೊಳ್ತಾರೆ, ಈಶ್ವರ ಭಗವಂತ ನಮಗೆ ಮಗು ಕೊಟ್ಟಿದ್ದಾನೆ ಅಂಥೇಳಿ. ಬಾಕಿ ಪ್ರಜಾಪಿತಾ ಬ್ರಹ್ಮ ಕೋ ಕ್ಯೋ ಯಾದ್ ಕರೆಂಗೆ, ಇನ್ಸೆ ಕುಚ್ ಮಿಲ್ತಾ ಥೋಡೆ ಹಿ ಹೇ. ಪಾರಲೌಕಿಕ ತಂದೆ ನೆನಪು ಮಾಡ್ತಾರೆ, ಬಿಟ್ಟರೆ ಲೌಕಿಕ ತಂದೆ ನೆನಪು ಮಾಡ್ತಾರೆ. ಇವರನ್ನು ಪ್ರಜಾಪಿತ ಬ್ರಹ್ಮರವ್ರನ್ನ ನೆನಪು ಮಾಡೋದಿಲ್ಲ. ಏಕೆ? ಅವರಿಂದ ಏನು ಆಸ್ತಿ ಸಿಗತ್ತಾ? ಇನ್ಕೋ ಅಲೌಕಿಕ ಕಹಾ ಜಾತಾ ಹೇ ಅಂದಮೇಲೆ ಇವರಿಗೆ ಅಲೌಕಿಕ ತಂದೆ ಅಂತ ಹೇಳಲಾಗತ್ತೆ. ತುಮ್ ಜಾನ್ತೆ ಹೋ ಹಮ್ ಬ್ರಹ್ಮ ದ್ವಾರ ಶಿವ ಬಾಬಾ ಸೆ ವರ್ಷ ಲೇ ರಹೆ ಹೇ. ನಿಮಗೆ ಗೊತ್ತಿದೆ ಅಂತಾರೆ ಬಾಬರು. ಅಮ್ಮನ ಗೊತ್ತಿದೆಯಾ? ನಿರ್ಮಲಕ್ಕನೇ ಯಾರ ಅಮ್ಮ? ಎಲ್ಲರೂ ಜಾಗೃತವಾಗಿ ಕೂತ್ಕೊಳ್ಬೇಕಲ್ಲ. ಇಷ್ಟೊಂದು ಆಸ್ತಿ ಕೊಡ್ತಿದ್ದಾರೆ ಬಾಬರು, ಇಷ್ಟೊಂದು ಓದಿಸ್ತಾ ಇದ್ದಾರೆ, ಇಷ್ಟೊಂದು ತಿಳುವಳಿಕೆ ಕೊಡ್ತಿದ್ದಾರೆ, ಎಷ್ಟು ಖುಷಿ ನಶೆ ಇರಬೇಕು. ಬಾಬರು ಹೇಳ್ತಾರೆ, ನಿಮಗೆ ಗೊತ್ತಿದೆ ಮಕ್ಕಳೇ, ನಮಗೆ ಬ್ರಹ್ಮ ಬಾಬರ ಮೂಲಕ ಶಿವ ಬಾಬರು ಆಸ್ತಿ ಕೊಡ್ತಿದ್ದಾರೆ, ಅವರಿಂದ ನಾವು ಆಸ್ತಿ ತಗೊಳ್ತಿದ್ದೇವೆ. ಜೈಸೆ ಹಮ್ ಪಡ್ತೆ ಹೇ ಯಹ ರಥ್ ಬಿ ನಿಮಿತ್ತ ಬನಾ ಹುವಾ ಹೇ. ನಾವೆಲ್ಲ ಹೇಗೆ ಓದ್ತಿದ್ದೇವಲ್ಲ ಹಾಗೆ ಇವರ ರಥವೂ ಸಹ ನಿಮಿತ್ತವಾಗಿದೆ. ಬಹುತ್ ಜನ್ಮೋं के अंत में इनका शरीर ही रथ बना है.
ಬಾಬರು ಹೇಳ್ತಾರೆ, ಬಹಳ ಜನ್ಮಗಳ ಅಂತ್ಯದಲ್ಲಿ ಇವರ ಶರೀರ ನಿಮಿತ್ತವಾಗಿದೆ, ರಥ ನಿಮಿತ್ತವಾಗಿದೆ. ರಥ ಕಾ ನಾಮ್ ತೋ ರಖನಾ ಪಡ್ತಾ ಹೇನಾ, ರಥ ಸಿಕ್ಕಿದೆ ಅಂದಮೇಲೆ ಅದಕ್ಕೆ ಹೆಸರು ಕೂಡ ಇಡಬೇಕು ತಾನೆ. ಯಹ ಹೇ ಬೇಹದ್ ಕಾ ಸನ್ಯಾಸ್, ರಥ ಕಾಯಂ ಹಿ ರಹತಾ ಹೇ, ಬಾಕಿ ಕಾ ಠಿಕಾಣ ನಹಿ ಹೇ. ಇದು ರಥಕ್ಕೆ ಹೆಸರಿಡ್ತಾರಲ್ಲ, ಬಾಬರು ಹೇಳ್ತಾರೆ ಇದು ಪಾರಲೌಕಿಕವಾದಂತಹ ಸನ್ಯಾಸ. ರಥ, ಈ ರಥ ಖಾಯಂ ಆಗಿರುತ್ತೆ. ಬಾಬರಿಗೆ ಪ್ರತಿ ಕಲ್ಪದಲ್ಲೂ ಇವರ ರಥ ಫಿಕ್ಸ್ ಇರುತ್ತೆ. ಬಾಕಿಯ ರಥ ಎಲ್ಲ ಎಲ್ರಿಗೂ ಒಂದೊಂದು ರಥ ಇದೆ ತಾನೆ, ಎಲ್ರಿಗೂ ಇದೆಯಾ ರಥ ಅಥವಾ ಇಲ್ವಾ? ಆದರೆ ನಿಮ್ದು ಯಾರ್ದು ರಥ ಖಾಯಂ ಇಲ್ಲ ಅಂತಾರೆ. ಸದಾ ಕಾಲಕ್ಕೆ ಇರೋವಂಥ ರಥ ಅಲ್ಲ. ಇದೇ ಶ್ರೀನಿವಾಸಣ್ಣ ಇಲ್ಲ, ಬ್ರಹ್ಮ ಬಾಬರ್ದು ಮಾತ್ರ ಖಾಯಂ ಆಗಿರೋದು ಅಂತಾರೆ. ಬಾಕಿ ಕಾ ಠಿಕಾಣ ನಹಿ, ಇನ್ಯಾರ್ದು ರಥಕ್ಕೂ ನೆಲೆ ಇಲ್ಲ, ಸದಾ ಕಾಲಕ್ಕೆ ಇರುತ್ತೆ ಇಲ್ಲ. ಚಲ್ತೆ ಚಲ್ತೆ ಫಿರ್ ಭಾಗಂತಿ ಹೋ ಜಾತೆ. ಇನ್ನು ಕೆಲವು ಆತ್ಮಗಳು ಈ ಜ್ಞಾನ ಮಾರ್ಗದಲ್ಲಿ ನಡೀತಾ 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 ಓಡಿಯೇ ಹೋಗ್ಬಿಡ್ತಾರೆ, ರಥ ಹೊಟ್ಟೆ ಹೋಗ್ಬಿಡುತ್ತೆ, ರಥ ಸಹಿತ. ಯಹ ರಥ ತೋ ಮುಕ್ರರ್ ಹೇ ಡ್ರಾಮಾನುಸಾರ ಇಸ್ಕೋ ಕಹಾ ಜಾತಾ ಹೇ. ಬಾಬರು ಹೇಳ್ತಾರೆ, ಈ ಒಂದು ರಥ ಫಿಕ್ಸ್ ಆಗಿಬಿಟ್ಟಿದೆ, ಡ್ರಾಮಾನುಸಾರವಾಗಿ ಫಿಕ್ಸ್ ಆಗಿರುವಂಥ ರಥ ಇದು. ಆದ್ದರಿಂದ ಇವ್ರಿಗೆ ಹೇಳಾಗತ್ತೆ ಎಂತಹ ರಥ. ಯೋಗಭವ ನಿವಾಸಿಗಳೆಲ್ಲ ಹೇಳಿ, ಎಂತಹ ರಥ ಇವ್ರಿಗೆ ಹೇಳ್ಬೋದು? ಯಸ್, ಭಾಗ್ಯಶಾಲಿ ರಥ ಅಂತ ಹೇಳಾಗತ್ತೆ. ತುಮ್ ಸಬ್ಕೋ ಭಾಗ್ಯಶಾಲಿ ರಥ ನಹಿ ಕಹೆಂಗೆ. ಆದರೆ ನಿಮ್ಮೆಲ್ಲರ ರಥಕ್ಕೆ ಭಾಗ್ಯಶಾಲಿ ರಥ ಅಂತ ಹೇಳೋದಿಲ್ಲ, ಕೇವಲ ಅವ್ರಿಗೆ ಮಾತ್ರ ಭಾಗ್ಯಶಾಲಿ ರಥ. ಭಾಗ್ಯಶಾಲಿ ರಥ ಏಕ ಮಾನಾ ಜಾತಾ ಹೇ. ಭಾಗ್ಯಶಾಲಿ ರಥ ಅಂತೇಳಿ ಕೇವಲ ಒಬ್ಬರಿಗೆ ಮಾತ್ರವೇ ಮಾನ್ಯತೆ ಮಾಡಲಾಗತ್ತೆ. ಜಿಸ್ಮೆ ಬಾಪ್ ಆಕರ್ ಜ್ಞಾನ ದೇತೆ. ಆ ಭಾಗ್ಯಶಾಲಿ ರಥದಲ್ಲಿ ಮಾತ್ರವೇ ತಂದೆ ಬಂದು ಜ್ಞಾನ ಕೊಡ್ತಾರೆ. ಸ್ಥಾಪನಾಕ ಕಾರ್ಯ ಕರಾತೆ, ಅವ್ರ ಮೂಲಕವೇ ಸ್ಥಾಪನೆಯ ಕಾರ್ಯವನ್ನು ಸಹ ಮಾಡಿಸ್ತಾರೆ. ತುಮ್ ಭಾಗ್ಯಶಾಲಿ ರಥ ನಹಿ ಟಹರೆ. ಮತ್ತು ಬಾಬರ್ ಹೇಳ್ತಾರೆ, ನೀವೆಲ್ಲ ಏನಲ್ಲ ಭಾಗ್ಯಶಾಲಿ ರಥ ಅಲ್ವೋ? ಹೌದು, ಕತ್ತು ಆಡಿಸಿದ್ದಿಲ್ವಲ್ಲ ಯಾರನು. ಭಾಗ್ಯಶಾಲಿ ರಥ ನಿಮ್ದು ಯಾವುದೋ ಅಲ್ಲ ಅಂತಾರೆ ಬಾಬಾ. तुम्हारी आत्मा इस रथ में बैठ पड़ती है, आत्मा पवित्र बन जाती, इसलिए बलिहारी इस तन के है जो इसमें बैठ पड़ाते हैं. ಬಾಬರು ಹೇಳ್ತಾರೆ, ನಿಮ್ಮ ಆತ್ಮ ಈ ಶರೀರದಲ್ಲಿ ಕುಳಿತು ಓದ್ತಾ ಇದೆ, ಆತ್ಮ ಪವಿತ್ರವಾಗೋಗ್ಬಿಡತ್ತೆ. ಅಂದಮೇಲೆ ಈ ಒಂದು ತನುವಿಗೆ, ಈ ರಥಕ್ಕೆ ಬಲಿಹಾರಿ ನಾವೆಲ್ಲರೂ ಕೂಡ. ಯಾವ ರಥದಲ್ಲಿ ಪರಮಾತ್ಮ ತಂದೆ ಕುಳಿತು ನಾವು ಆತ್ಮಗಳಿಗೆ ಓದಿಸ್ತಿದ್ದಾರೆ. यह अंतिम जन्म बहुत वैल्यूबल है, फिर शरीर बदल हम देवता बन जाएंगे. ಇದು ಅಂತಿಮ ಜನ್ಮ, ಬಹಳಷ್ಟು ಅಮೂಲ್ಯವಾಗಿರುವಂಥದ್ದು. ಈ ಶರೀರ ಬದಲಾವಣೆ ಆಗಿ ನಂತರ ದೇವತೆ ಆಗೋಗ್ಬಿಡ್ತೇವೆ. ಇಸ್ ಪುರಾನೆ ಶರೀರ ದ್ವಾರ ಹಿ ತುಮ್ ಶಿಕ್ಷಾ ಪಾತೆ ಹೋ. ತಂದೆ ಹೇಳ್ತಾರೆ, ದೇವತೆ ಆಗ್ಲಿಕ್ಕೆ ಮುನ್ನ ನೀವು ಈ ಹಳೆಯ ಶರೀರದಲ್ಲಿಯೇ ತಂದೆ ಓದಿಸುವಂಥ ಶಿಕ್ಷಣವನ್ನು ಪಡ್ಕೊಳ್ತೀರಿ, ಓದುತ್ತೀರಿ. ಶಿವ ಬಾಬಾಕ್ಕೆ ಬಂತೆ ಹೋ. ಹಳೆಯ ಶರೀರದಲ್ಲಿ ನೀವೇನಾಗ್ತೀರಿ? ಶಿವಬಾಬರಿಗೆ ಮಕ್ಕಳಾಗ್ತೀರಿ. तुम जानते हो हमारी पहली जीवन वर्तनाट्य पेनी थी, अब पौंड बन रही है. ಬಾಬರು ಹೇಳ್ತಾರೆ, ನಿಮಗೆ ಗೊತ್ತಿದೆ ನಮ್ಮ ಮೊದಲಿನ ಜೀವನ, ಈ ಜ್ಞಾನಕ್ಕೆ ಬರಲಿಕ್ಕೆ ಮುನ್ನ ನಮ್ಮ ಜೀವನ, ಪರಮಾತ್ಮ ತಂದೆ ಸಿಗೋದಕ್ಕಿಂತ ಮೊದಲು ನಾವು ಹೇಗಿದ್ವಿ, ನಮ್ಮ ಜೀವನ ನಯಾ ಪೈಸೆಗೆ ಸಮಾನ ಇತ್ತು. ಈಗ ಪೌಂಡ್ ಬಂದ್ರಯ್ಯೋ, ಈಗ ನಿಮ್ಮ ಜೀವನ ಬೆಲೆ ಬಾಳುವಂಥದ್ದು, ಅಮೂಲ್ಯ, ಪೌಂಡಿನ ಸಮಾನ, ರೂಪಾಯಿಗೆ ಸಮಾನ. ಒಂದು ನಯಾ ಪೈಸೆ ಇಲ್ಲದೆ ಇರೋದು ರೂಪಾಯಿಗೆ ಸಮಾನ ಆಗಿಬಿಡ್ತು ಅಂತೇಳಿ. ತೋ ಜಿತನಾ ಪಡೆಂಗೆ ಉತನಾ ಊಂಚ್ ಪದ ಪಾಯಂಗೆ. ಅಂದಮೇಲೆ ಎಷ್ಟೆಷ್ಟು ನೀವು ಓದುತ್ತೀರಲ್ಲ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೀತೀರಿ. ಬಾಪ್ನೆ ಸಮझाया है याद की यात्रा है मुख्य, इनको ही भारत का प्राचीन युग कहते हैं, जिससे तुम पति से पावन बनते हो, स्वर्गवासी तो सब बनते हैं, फिर है पढ़ाई पर मदार. ತಂದೆ ಹೇಳ್ತಾರೆ, ಇದು ನೆನಪಿನ ಯಾತ್ರೆ ಬಹಳ ಮುಖ್ಯವಾಗಿರುವಂಥದ್ದು. ಇದಕ್ಕೇನೆ ಭಾರತದ ಪ್ರಾಚೀನ ಯುಗ ಅಂತ ಹೇಳಾಗತ್ತೆ.
ಯಾವುದರಿಂದ ನೀವು ಪತಿತರು ಪಾವನರಾಗ್ಬಿಡ್ತೀರಿ? ಸ್ವರ್ಗವಾಸಿಗಳಂತ ಎಲ್ಲರೂ ಆಗುತ್ತಾರೆ, ಆದರೆ ವಿಧೆ ಮೇಲೆ ಆಧಾರಿತ ಸ್ವರ್ಗವಾಸಿಗಳಾಗೋದು. ತುಮ್ ಬೇಹದ್ಗೆ ಸ್ಕೂಲ್ ಮೇ ಬೇಟೆ ಹೋ, ಎಲ್ಲರೂ ಎಲ್ಲಿ ಕುಳಿತಿದ್ದೀರಿ ಅಂತಾರೆ ಬಾಬರು? ವಿಶಾಲವಾದಂತಹ ವಿಶ್ವದ ಶಾಲೆಯಲ್ಲಿ ಕುಳಿತಿದ್ದಾರೆ. ದೊಡ್ಡ ಶಾಲೆ ಇದು, ಇಡೀ ಜಗತ್ತಿನಲ್ಲಿರುವಂತಹ ಶಾಲೆ. ಅದರಿಂದ ಬಾಬರು ಹೇಳ್ತಾರೆ, ಬೇಹದ್ದಿನ ಸ್ಕೂಲ್ನಲ್ಲಿ ನೀವೆಲ್ಲರೂ ಕುಳಿತಿದ್ದೀರಿ. ತುಮ್ ಹಿ ಫಿರ್ ಬನೆಂಗೆ, ಈ ಸ್ಕೂಲ್ನಲ್ಲಿ ಕುಳಿತಿರುವ ನೀವೇ ನಂತರ ಏನಾಗ್ತೀರಿ? ದೇವತೆಗಳಾಗ್ತೀರಿ ಅಲ್ವಾ? ಎಷ್ಟು ನಶೆ ಇರಬೇಕು. ತುಮ್ ಹಿ ದೇವತಾ ಬನೆಂಗೆ, ಬಾಬರು ಹೇಳ್ತಾರೆ ನೀವೇ ದೇವತೆ ಆಗುತ್ತೀರಿ. ಆದರೆ ಈ ಸ್ಕೂಲಲ್ಲಿ ಕುಳಿತು ಓದೋವಂಥವ್ರು ಮಾತ್ರನೇ ದೇವತೆ ಆಗೋದು, ಬೇರೆ ಇನ್ಯಾವ ಸ್ಕೂಲಲ್ಲಿ ಓದಿದ್ರು ದೇವತೆ ಆಗೋದಿಲ್ಲ. ತುಮ್ ಸಮझ सकते हो ऊंच पद कौन पा सकते हैं, उनकी क्वालिफिकेशन क्या होनी चाहिए. ತಂದೆ ಹೇಳ್ತಾರೆ, ನಿಮಗೆ ಗೊತ್ತಿದೆ ಶ್ರೇಷ್ಠವಾದಂಥ ಪದವಿಯನ್ನು ಯಾರು ಪಡ್ಕೊಳ್ಳಿಕ್ಕಾಗತ್ತೆ, ಅವರ ಒಂದು ಅರ್ಹತೆಗಳು ಏನೇನಿರಬೇಕು, ಯೋಗ್ಯತೆಗಳು, ಆ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನಿಮಗೆ ಗೊತ್ತಿದೆ. ಪಹಲೆ ಹಮಾರೆ ಮೇ ಬಿ ಕ್ವಾಲಿಫಿಕೇಷನ್ ನಹಿ ಥಿ, ನಮ್ಮಲ್ಲಿಯೂ ಕೂಡ ಮೊದಲಿನ ದಿನಗಳಲ್ಲಿ ಆ ದೇವತೆಯಾಗುವಂಥ ಅರ್ಹತೆಗಳು, ಆ ಒಂದು ವಿಶೇಷತೆಗಳು ನಮ್ಮಲ್ಲಿ ಇದ್ದಿರಲಿಲ್ಲ. ಆಸುರಿ ಮತ್ ಪರ್ಥೆ, ಬಾಕಿ ಹೇಗಿದ್ವಿ ಅಂತಾರೆ, ನಾವೆಲ್ಲರೂ ಆಸುರಿ ಮತದಂತೆ ನಡ್ಕೊಳ್ತಾ ಇದ್ವಿ. अब ईश्वरीय मत मिलती है, आसुरी मत से हम उतरती कला में जाते हैं. ಈಗ ನಮಗೆ ಈಶ್ವರೀಯ ಮತ ಸಿಕ್ಕಿದೆ, ಮೊದಲು ಆಸುರಿ ಮತದಂತೆ ನಾವು ಕೆಳಗಡೆ ಇಳಿಯುವಂಥ ಕಳೆಗೆ ಬಂದುಬಿಟ್ವಿ. ಈಶ್ವರೀಯ ಮತ ಸೆ ಚಡ್ತಿ ಕಲಾ ಮೇ ಜಾತೆ ಹೇ, ಆಸುರಿ ಮತದಿಂದ ಕೆಳಗಡೆ ಇಳಿಯುವಂಥದ್ದು, ಈಶ್ವರೀಯ ಮತದಿಂದ ಮೇಲೆ ಉನ್ನತಿಯ ಕಳೆಗೆ ಏರ್ಬಿಡ್ತೇವೆ. ईश्वरीय मत देने वाला एक है, आसुरी मत देने वाले अनेक है. ಈಶ್ವರೀಯ ಮತ ಕೊಡುವಂಥವ್ರು ನಮಗೆ ಈಶ್ವರ ತಂದೆ ಒಬ್ಬರೇ, ಆಸುರಿ ಮತ ಕೊಡುವಂಥವ್ರು ತುಂಬ ಜನ ಇದ್ದಾರೆ. ಯಾರ್ಯಾರಿದ್ದಾರೆ ಬಾಬರು ಹೇಳ್ತಾರೆ, ಮಾ ಹೇ, ಬಾಪ್ ಹೇ, ಭಾಯಿ ಬೆಹನ್, ಟೀಚರ್, ಗುರು, ಕಿತ್ನೋ ಕಿ ಮತ್ ಮಿಲ್ತಿ ಹೇ. ಇರೋರೆಲ್ಲ ಮತ ಕೊಡ್ತಿರ್ತಾರೆ ತಾನೆ ನಮಗೆ. ಮೊದಲು ತಾಯಿ, ತಂದೆ, ಟೀಚರು, ಅಣ್ಣ, ಅಕ್ಕ, ಇನ್ನು ಬಾಕಿ ಅನೇಕ ಸಂಬಂಧಗಳಿದೆಯಲ್ಲ, ಗುರು, ಟೀಚರ್, ಎಲ್ಲರೂ ಕೂಡ ಎಷ್ಟೊಂದು ಜನತೆಯ ಮತ ಸಿಗುತ್ತಾ ಇರುತ್ತೆ. ಅಭಿ ತುಮಕೋ ಏಕ ಹಿ ಮತ್ ಮಿಲ್ತಿ ಹೇ ಜೋ 21 ಜನ್ಮ ತಕ್ ಕಾಮ್ ಆತಿ ಹೇ. ಬಾಬರು ಹೇಳ್ತಾರೆ, ಈಗ ನಿಮಗೆ ಸಿಗುವಂಥದ್ದು ಒಂದೇ ಮತ. ಆ ಒಂದು ಮತ ಯಾವುದು? ಈಶ್ವರೀಯ ಮತ. ಆ ಈಶ್ವರೀಯ ಮತ ನಿಮಗೆ 21 ಜನ್ಮಗಳ ತನಕ ಕೆಲಸಕ್ಕೆ ಬರುತ್ತೆ. ಬಾಕಿಯವ್ರು ಕೊಡೋ ಮತ ಒಂದು ಜನ್ಮಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಲ್ವಾ? ಏಕೆ? ಕೆಳಗಡೆ ಇಳಿಸ್ಕೊಂಡು ಬರುತ್ತೆ, ಅದು ಕೆಳಗಡೆ ಇಳಿತಾ ಬರ್ತೀವಿ ಅದೆಲ್ಲರ ಮತದಿಂದ. ಆದರೆ ಈಶ್ವರೀಯ ಮತ, ಒಬ್ಬ ತಂದೆ ಪರಮಾತ್ಮನಿಂದ ಸಿಗುವಂತಹ ಮತ ನಮಗೆ 21 ಜನ್ಮಗಳ ತನಕ ಕೆಲಸಕ್ಕೆ ಬರುತ್ತೆ. ತೋ ಐಸೆ ಶ್ರೀಮತ್ ಪರ್ ಚಲನಾ ಚಾಹಿಯೇನಾ, ಅಂದಮೇಲೆ ಅಂತಹ ಮತದಂತೆ ನೀವು ನಡ್ಕೊಳ್ಬೇಕು ತಾನೆ. ಜಿತನಾ ಚಲೆಂಗೆ ಉತ್ತನ ಶ್ರೇಷ್ಠ ಪದ ಪಾಯೆಂಗೆ. ಎಷ್ಟು ನಡೀತಿರೋ ಕೇಶಕ, ಎಷ್ಟು ನೀವು ಈ ಮತದಂತೆ ನಡೀತಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀರಿ. ಕಮ್ ಚಲೆಂಗೆ ತೋ ಕಮ್ ಪದ. ತಂದೆಯ ಶ್ರೀಮತದಂತೆ, ಸರ್ವಶ್ರೇಷ್ಠ ಮತದಂತೆ, ಅವರ ಆದೇಶದಂತೆ, ಅವರ ಆಜ್ಞೆಯಂತೆ ನಡೆದರೆ ಅತ್ಯಂತ ಶ್ರೇಷ್ಠ ಪದವಿ, ಉನ್ನತವಾದಂಥ ಪದವಿ ಸಿಗುತ್ತೆ. ಕಡಿಮೆ ನಡ್ಕೊಂಡ್ರೆ ಒಂದು ಶ್ರೀಮತ ಕಾಪಾಡೋದು, ಇನ್ನೊಂದು ಶ್ರೀಮತ ಇಲ್ಲ, ಕಡಿಮೆ ಮಾಡಿದ್ವಿ, ಪೂರ್ಣ ನಡ್ಕೊಳ್ಳಿಲ್ಲ ಅಂದರೆ ಕಡಿಮೆ ಪದವಿ ಅಂತಾರೆ ಬಾಬರು. ಶ್ರೀಮತ್ ಹೈ ಹಿ ಭಗವಾನ್ ಕಿ, ऊंचते ऊंच भगवान ही है, जिसने कृष्ण को ऊंचते ऊंच बनाया, फिर नीचेते नीच रावण ने बनाया. ಶ್ರೀಮತ ಇರೋದೇ ಭಗವಂತನದು, ಸರ್ವಶ್ರೇಷ್ಠನಾಗಿರುವಂಥವ್ರು ಭಗವಂತನೇ ಆಗಿದ್ದಾರೆ. ಆದರೆ ಜನತೆ ಏನು ಮಾಡಿದ್ರು, ಕೃಷ್ಣನನ್ನು ಸರ್ವಶ್ರೇಷ್ಠ ಅಂತ ಮಾಡಿಬಿಟ್ರು. ನಂತರ ರಾವಣ ಅತ್ಯಂತ ಕೆಳಮಟ್ಟಕ್ಕೆ ತಂದುಬಿಟ್ಟ. ಬಾಪ್ ಗೋರಾ ಬನಾತೆ, ಫಿರ್ ರಾವಣ್ ಸಾವರ ಬನಾತೆ. ತಂದೆ ಏನು ಮಾಡ್ತಾರೆ, ನಮ್ಮನ್ನು ಅತ್ಯಂತ ಸುಂದರರನ್ನಾಗಿ ಮಾಡ್ತಾರೆ, ಶ್ರೇಷ್ಠರನ್ನಾಗಿ ಮಾಡ್ತಾರೆ. ನಂತರ ರಾವಣ ಏನು ಮಾಡ್ತಾನೆ, ಕಪ್ಪಾಗಿ ಮಾಡಿಬಿಡ್ತಾನೆ. ಬಾಪ್ ವರ್ಷ ದೇತೆ ಹೇ ವ ಹೈ ಹಿ ವೈಸ್ಲೆಸ್. ತಂದೆ ಆಸ್ತಿ ಕೊಡ್ತಾರೆ ನಮಗೆ. ಅವ್ರು ಕೊಡುವಂಥ ಆಸ್ತಿ ಎಂಥದ್ದು? ಎಂಥ ಆಸ್ತಿ ಕೊಡ್ತಾರೆ? ಒಣೇಕ. ಅವ್ರು ಕೊಡುವಂಥ ಆಸ್ತಿ
ನಿರ್ವಿಕಾರಿ ಜಗತ್ತಿನ ಆಸ್ತಿ ಕೊಡ್ತಾರೆ. ವಿಕಾರಗಳೇ ಇರೋದಿಲ್ಲ ಅಲ್ಲಿ. ದೇವತಾವಂಕಿ ಮಹಿಮಾ ಗಾತೆ ಹೇ, ಏನಂತ ಹಾಡ್ತಾರೆ ದೇವತೆಗಳ ಮಹಿಮೆ? ಸರ್ವ ಗುಣಗಳಲ್ಲಿ ಸಂಪನ್ನರು, ನಂತರ ಸೋಲಾಕಲ ಸಂಪೂರ್ಣರು, ಆಮೇಲೆ ಯಾರು ಹೇಳಂಗಿಲ್ಲ, ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸರ್ವಗುಣ ಸಂಪನ್ನರು, 16 ಕಡ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಲಾಸ್ಟಿಗೆ ಅಹಿಂಸಾ ಪರಮೋಧರ್ಮಿಗಳು. ಅವರ ಗಾಯನ ಮಾಡಲಾಗತ್ತೆ. ಸನ್ಯಾಸಿಯಂಕೋ ಸಂಪೂರ್ಣ ನಿರ್ವಿಕಾರಿ ನಹಿ ಕಹೆಂಗೆ. ಬಾಬರು ಹೇಳ್ತಾರೆ ಸನ್ಯಾಸಿಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಅಂತ ಹೇಳೋದಿಲ್ಲ. ಸತ್ಯುಗ್ ಮೇ ಆತ್ಮ और ಶರೀರ ದೋನೋ ಪವಿತ್ರ ಹೋತೆ ಹೈ. ಸತ್ಯುಗದಲ್ಲಿ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತೆ. ದೇವತಾओं ಸಬ್ ಜಾನ್ತೆ ಹೈ, ತೋ ಸಂಪೂರ್ಣ ನಿರ್ವಿಕಾರಿ ಹೋನೆ ಕೆ ಕಾರಣ ಸಂಪೂರ್ಣ ವಿಶ್ವಕ್ಕೆ ಮಾಲೀಕ್ ಬಂತೆ ಹೈ. ಬಾಬರು ಹೇಳ್ತಾರೆ ದೇವತೆಗಳನ್ನು ಎಲ್ಲರೂ ತಿಳ್ಕೊಂಡಿದ್ದಾರೆ, ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿರೋ ಕಾರಣವಾಗಿಯೇ ಸಂಪೂರ್ಣ ವಿಶ್ವದ ಮಾಲೀಕರು ಆಗುತ್ತಾರೆ. ಅಭಿ ನಹಿ ಹೇ ಫಿರ್ ತುಮ್ ಬಂತೆ ಹೋ. ಈಗ ಯಾವ ಸಂಪೂರ್ಣ ನಿರ್ವಿಕಾರಿ ದೇವತೆಗಳು ಇಲ್ಲ. ಬಾಬರು ಹೇಳ್ತಾರೆ ನಂತರ ನೀವೇ ಆಗುತ್ತೀರಿ. ಬಾಪ ಭಿ ಸಂಗಮ ಯುಗ ಪರ್ ಹಿ ಆತೆ ಹೇ, ಬ್ರಹ್ಮ ಕೆ ದ್ವಾರ ಬ್ರಾಹ್ಮಣ್. ತಂದೆನೂ ಕೂಡ ಸಂಗಮ ಯುಗದಲ್ಲಿಯೇ ಬರ್ತಾರೆ, ಬ್ರಹ್ಮರವರ ಮೂಲಕ ಬ್ರಾಹ್ಮಣರು ಆಗುತ್ತಾರೆ. ಬ್ರಹ್ಮಗೆ ಬಚ್ಚೆ ತೋ ತುಮ್ ಸಬ್ ಟಹರೆ ವಹೆ. ಬ್ರಹ್ಮರವರ ಮಕ್ಕಳು ನೀವೆಲ್ಲರೂ ಕೂಡ ಆಗಿದ್ದೀರಿ ಅಂದಮೇಲೆ ಅವ್ರು ಯಾರು? ಬ್ರಹ್ಮರವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಬೋಲೋ ಪ್ರಜಾಪಿತ ಬ್ರಹ್ಮ ಕಾ ನಾಮ್ ನಹಿ ಸುನಾ ಹೇ. ನೀವು ಕೇಳಿ, ಯಾರಿಗಾದರೂ ಹೇಳಿ ಪ್ರಜಾಪಿತ ಬ್ರಹ್ಮರವರ ಹೆಸರನ್ನು ಕೇಳಲಿಲ್ವೇ? परमपिता परमात्मा ब्रह्मा द्वारा ही सृष्टि रचेंगे ना, ब्राह्मण कुल है. ಪರಂಪಿತ ಪರಮಾತ್ಮ ಬ್ರಹ್ಮರವರ ಮೂಲಕವೇ ಹೊಸ ಸೃಷ್ಟಿಯನ್ನು ರಚನೆ ಮಾಡ್ತಾರಲ್ವೇ? ಅಂದಮೇಲೆ ಬ್ರಾಹ್ಮಣ ಕುಲ ಇದೆ. ಬ್ರಹ್ಮ ಮುಖ ವಂಶಾವಳಿ ಭಾಯಿ ಬೆಹನ್ ಹೋಗಯ. ಬ್ರಹ್ಮರವರ ಮೂಲಕ ರಚಿಸಲ್ಪಡುವಂಥ ಬ್ರಾಹ್ಮಣರು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು, ಸಹೋದರ ಸಹೋದರಿಯರು. ಯಾವುದರಿಂದ? ಬ್ರಹ್ಮಮುಖ ವಂಶಾವಳಿ ಅಂತ ಹೇಳಲಾಗತ್ತೆ. ಯಹ ರಾಜ ರಾಣಿ ಕಿ ಬಾತ್ ನಹಿ. ಇಲ್ಲಿ ಯಾರು? ರಾಜ್ಕುಮಾರಣ್ಣ ಯಾರಿಲ್ವಂತಿಲ್ಲಿ? ರಾಜ ರಾಣಿ ಯಾರೂ ಇಲ್ಲ, ಆ ಮಾತೇ ಇಲ್ಲ. ಇರೋದೆಲ್ಲ ಯಾರು? ಬ್ರಹ್ಮಮುಖ ವಂಶಾವಳಿ ಸಹೋದರ ಸಹೋದರಿಯರು ಇಲ್ಲಿದ್ದೇವೆ. ಯಹ ಬ್ರಾಹ್ಮಣ ಕುಲ ತೋ ಸಂಗಮ್ ಕಾ ಥೋಡಾ ಸಮಯ ಚಲ್ತಾ ಹೈ. ಬಾಬರು ಹೇಳ್ತಾರೆ ಈ ಬ್ರಾಹ್ಮಣ ಕುಲ ಇದೆಯಲ್ಲ, ಇದು ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯ ಮಾತ್ರ ನಡೆಯುವಂಥದ್ದು. ರಾಜಾಯಿ ನಾ ಪಾಂಡವಂಕಿ ಹೇ ನಾ ಕೌರವಂಕಿ. ಈ ಸಮಯದಲ್ಲಿ ಕಲಿಯುಗದಲ್ಲಿ ಯಾರಿಗೂ ರಾಜ್ಯವಿಲ್ಲ, ರಾಜ ರಾಣಿಯೂ ಇಲ್ಲ, ಪಾಂಡವರಿಗೂ ರಾಜ್ಯವಿಲ್ಲ, ಕೌರವರಿಗೂ ಸಹ ರಾಜ್ಯ ಇಲ್ಲ, ಯಾರಿಗೂ ರಾಜ್ಯವಿಲ್ಲ. ಬಾಕಿ ತಂದೆ ಬರ್ತಾರೆ, ಬ್ರಹ್ಮರವರ ಮೂಲಕ ನಾವು ಬ್ರಾಹ್ಮಣರು ರಚಿಸ್ತಾರೆ. ಹಾಗಾಗಿ ನಾವೆಲ್ಲ ಸಹೋದರ ಸಹೋದರಿಯರಿದ್ದೇವಷ್ಟೇ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को नमस्ते 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 बाबा, नमस्ते, शुक्रिया बाबा. धारणೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, 21 जन्म श्रेष्ठ पद का अधिकारी बनने के लिए सब आसुरी मतों को छोड़ एक ईश्वरीय मत पर चलना है. 21 ಜನ್ಮಗಳ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗಲು ಆಸುರಿ ಮತಗಳೆಲ್ಲವನ್ನು ಬಿಟ್ಟು ಒಂದು ಈಶ್ವರಿಯ ಮತದಂತೆ ನಡೆಯಬೇಕು. 21 ಜನ್ಮಗಳ ಶ್ರೇಷ್ಠ ಪದವಿಯ ಅಧಿಕಾರಿಗಳಾಗಲು ಎಲ್ಲ ಆಸುರಿ ಮತಗಳನ್ನು ಬಿಟ್ಟು ಒಂದು ಈಶ್ವರಿಯ ಮತದಂತೆ ನಡೆಯಬೇಕು. ಸಂಪೂರ್ಣ ವೈಸ್ಲೆಸ್ ಬನನಾ ಹೇ. ಸಂಪೂರ್ಣ ನಿರ್ವಿಕಾರಿಗಳು ಆಗಬೇಕು. 21 जन्म श्रेष्ठ पद का अधिकारी बनने के लिए सब आसुरी मतों को छोड़ एक ईश्वरीय मत पर चलना है. संपूर्ण वैसलेस बनना है. सेकेंड पॉइंट, इस पुराने शरीर में बैठ बाप की शिक्षाओं को धारण कर देवता बनना है.
ಈ ಹಳೆಯ ಶರೀರದಲ್ಲಿ ಕುಳಿತು ತಂದೆಯ ಶಿಕ್ಷಣಗಳನ್ನು ಧಾರಣೆ ಮಾಡಿ ದೇವತೆ ಆಗಬೇಕು. इस पुराने शरीर में बैठ बाप की शिक्षाओं को धारण कर देवता बनना है. ಈ ಹಳೆಯ ಶರೀರದಲ್ಲಿ ಕುಳಿತು ತಂದೆಯ ಶಿಕ್ಷಣಗಳನ್ನು ಧಾರಣೆ ಮಾಡಿ ದೇವತೆ ಆಗಬೇಕು. यह है बहुत वैल्यूबल जीवन, इसमें ವರ್ತ್ ಪೌಂಡ್ बनना है. ಇದು ಅತ್ಯಂತ ಅಮೂಲ್ಯವಾದಂತಹ ಜೀವನ. यह है बहुत वैल्यूबल जीवन, ಇದು ಅತ್ಯಂತ ಅಮೂಲ್ಯವಾದಂತಹ ಜೀವನ. इसमें ವರ್ತ್ ಪೌಂಡ್ बनना है, ಇದರಲ್ಲಿಯೇ ಬೆಲೆ ಬಾಳುವಂತಹವರು ಆಗಬೇಕು. ಈ ಜೀವನದಲ್ಲಿಯೇ ಬೆಲೆ ಬಾಳುವಂಥವರು ಆಗಬೇಕು, ಅಮೂಲ್ಯರು ಆಗಬೇಕು. इसमें वर्त पौंड बनना है. वरदान. सर्व संबंधों के सहयोग की अनुभूति द्वारा निरंतर योगी सहज योगी भव. ಸರ್ವ ಸಂಬಂಧಗಳ ಸಹಯೋಗದ ಅನುಭವದ ಮೂಲಕ ನಿರಂತರ ಯೋಗಿ ಸಹಜ ಯೋಗಿ ಆಗಿರಿ. ಸರ್ವ ಸಂಬಂಧೋं के सहयोग की अनुभूति द्वारा ನಿರಂತರ ಯೋಗಿ ಸಹಜ ಯೋಗಿ ಭವ. ಸರ್ವ ಸಂಬಂಧಗಳ ಸಹಯೋಗದ ಅನುಭವದ ಮೂಲಕ ನಿರಂತರ ಯೋಗಿ ಸಹಜ ಯೋಗಿ ಆಗಿರಿ. ಹೇಗಾಗೋದು? ಬಾಬರ್ ಹೇಳ್ತಾರೆ, ಹರ್ ಸಮಯ बाप के भिन्न भिन्न संबंधों का सहयोग लेना अर्थात अनुभव करना ही सहज योग है. ಪ್ರತಿಯೊಂದು ಸಮಯದಲ್ಲೂ ತಂದೆಯ ಭಿನ್ನ ಭಿನ್ನ ಸಂಬಂಧಗಳ ಸಹಯೋಗ ಪಡೆಯುವುದು ಎಂದರೆ ಅನುಭವ ಮಾಡುವುದೇ ಸಹಜ ಯೋಗ ಆಗಿದೆ. बाप कैसे भी समय पर संबंध निभाने के लिए ಬಂದೇ ಹುಯೇ ಹೇ. ತಂದೆಯಂತೂ ಎಂತಹದ್ದೇ ಸಮಯವಾದರೂ ಸಂಬಂಧವನ್ನು ನಿಭಾಯಿಸಲು ಬಂಧಿತರಾಗಿದ್ದಾರೆ. ಯಾವ ಸಮಯದಲ್ಲಿ ಬೇಕಾದರೂ ನೀವು ಕರೀರಿ, ಯಾವ ಸಂಬಂಧದಲ್ಲಿ ಬೇಕಾದರೂ ನೀವು ನೆನಪು ಮಾಡಿ ಅವರನ್ನು ಕರೀರಿ, ಅವರು ಬಂಧಿತರಾಗಿದ್ದಾರೆ. ಹಗಲಲ್ಲೋ ರಾತ್ರಿನಲ್ಲೋ ಮಧ್ಯರಾತ್ರಿನಲ್ಲೋ ಕಷ್ಟದಲ್ಲೋ ಯಾವಾಗ ಬೇಕಾದರೂ ತಂದೆಯನ್ನು ಯಾವ ಸಂಬಂಧದಲ್ಲಿ ಬೇಕಾದರೂ ನೀವು ಕರೀರಿ. ಎಂತಹ ಸಮಯದಲ್ಲಿ ಬೇಕಾದರೂ ಸಂಬಂಧವನ್ನು ನಿಭಾಯಿಸೋದಕ್ಕಾಗಿ ಅವರು ಬಂಧಿತರಾಗಿದ್ದಾರೆ. सारे कल्प में अभी ही सर्व अनुभवों की खान प्राप्त होती है. ತಂದೆ ಹೇಳ್ತಾರೆ, ಇಡೀ ಕಲ್ಪದಲ್ಲಿ ಈಗ ಮಾತ್ರವೇ ಸರ್ವ ಅನುಭವಗಳ ಗಣಿಯೇ ಪ್ರಾಪ್ತಿಯಾಗುತ್ತೆ. ಸರ್ವ ಪ್ರಕಾರದ ಅನುಭವಗಳ ಗಣಿಯೇ ಪ್ರಾಪ್ತಿಯಾಗ್ಬಿಡುತ್ತೆ ಈ ಸಮಯದಲ್ಲಿ ಮಾತ್ರ. इसलिए ಸದಾ ಸರ್ವ ಸಂಬಂಧೋं का सहयोग लो. ಆದ್ದರಿಂದ ಸದಾ ಸರ್ವ ಸಂಬಂಧಗಳ ಸಹಯೋಗವನ್ನು ಪಡೆಯಿರಿ. ಅವರು ನಿರಂತರ ಯೋಗಿ ಸಹಜ ಯೋಗಿ ಬನು. ಆದ್ದರಿಂದ ಸದಾ ಸರ್ವ ಸಂಬಂಧಗಳ ಸಹಯೋಗವನ್ನು ಪಡೆಯಿರಿ ಮತ್ತು ನಿರಂತರ ಯೋಗಿ ಸಹಜ ಯೋಗಿ ಆಗಿ. क्योंकि जो सर्व संबंधों की अनुभूति व प्राप्ति में मगन रहता है वह पुरानी दुनिया के वातावरण से सहज ही उपराम हो जाता है. ಏಕೆಂದರೆ ಯಾರು ಸರ್ವ ಸಂಬಂಧಗಳ ಅನುಭೂತಿಯನ್ನು ಮಾಡ್ತಾರೆ ಅಥವಾ ಆ ಪ್ರಾಪ್ತಿಯಲ್ಲಿ ಮಗ್ನರಾಗ್ತಾರೆ, ಎಲ್ಲ ಪ್ರತಿಯೊಂದು ಸಂಬಂಧದ ಪ್ರಾಪ್ತಿಯಲ್ಲಿ ಮಗ್ನರಾಗಿರ್ತಾರೆ, ಅವರು ಹಳೆಯ ಪ್ರಪಂಚದ ವಾತಾವರಣದಿಂದ ಸಹಜವಾಗಿಯೇ ಉಪರಾಮ ಆಗಿಬಿಡ್ತಾರೆ, ಅಂದರೆ ಭಿನ್ನರಾಗ್ಬಿಡ್ತಾರೆ. ಅದರಿಂದ ಇವತ್ತೇನು ಮಾಡಬೇಕು? ಸರ್ವ ಸಂಬಂಧಗಳ ಸಹಯೋಗದ ಅನುಭವ ಮಾಡ್ತಾ ಇರಬೇಕು. ಯಾವ ಸಮಯದಲ್ಲಿ ಬೇಕಾದರೂ ಯಾವ ಸಂಬಂಧ ನೀವು ಕೇಳಿದ್ರೂ ಬಾಬರ್ ನಿಭಾಯಿಸಲಿಕ್ಕೆ ಬಂಧಿತರಾಗಿದ್ದಾರಂತೆ.
ಆದ್ದರಿಂದ ಈ ಸಮಯದಲ್ಲಿ ಮಾತ್ರವೇ ಎಲ್ಲ ಪ್ರಕಾರದ ಸಂಬಂಧಗಳ ಅನುಭವ ಮಾಡಲಿಕ್ಕೆ ಗಣಿಯೇ ತೆರೆದಿಟ್ಬಿಟ್ಟಿದ್ದಾರಂತೆ ಬಾಬರು. ಸರ್ವ ಸಂಬಂಧಗಳ ಅನುಭವಗಳ ಗಣಿಯೇ ಇದೆ, ಪ್ರಾಪ್ತಿ ನಿಮಗಾಗತ್ತೆ, ಆದ್ದರಿಂದ ಅನುಭವ ಮಾಡಿ ಅಂತಾರೆ ಬಾಬರು. ಸಂಬಂಧಗಳ ಸಹಯೋಗ ತಗೊಳ್ಳಿ ಮತ್ತು ನಿರಂತರ ಯೋಗಿ ಸಹಜ ಯೋಗಿ ಆಗಿಬಿಡಿ. ಯಾರು ಸರ್ವ ಸಂಬಂಧಗಳ ಅನುಭವದಲ್ಲಿ ಇರ್ತಾರೆ ಅಥವಾ ಪ್ರಾಪ್ತಿಗಳಲ್ಲಿ ಮಗ್ನರಾಗಿರ್ತಾರೆ, ಅವರು ಹಳೆಯ ಪ್ರಪಂಚದ ವಾತಾವರಣದಿಂದ ಸಹಜವಾಗಿಯೇ ಭಿನ್ನರಾಗ್ಬಿಡ್ತಾರೆ. ಆದ್ದರಿಂದ ಇವತ್ತು ಸರ್ವ ಸಂಬಂಧಗಳ ಸಹಯೋಗದ ಅನುಭವ ಮಾಡಬೇಕು. ಆಗಲೇ ಹೇಳಿದ್ರಲ್ಲ, ತಾಯಿ ತಂದೆ ಎಲ್ಲರದ್ದು ಮತ, ಎಲ್ಲ ಪ್ರಕಾರದ ಸಂಬಂಧಗಳ ಮತ ಒಬ್ಬರಿಂದ ಸಿಗ್ತಾಯಿದೆ ನಮಗೆ. ಅದರಿಂದ ತಾಯಿ ರೂಪದಲ್ಲಿ ನೆನಪು ಮಾಡಿ ಸಂಬಂಧ ಅನುಭವ ಮಾಡಿ, ತಂದೆಯ ಸಂಬಂಧ ಅನುಭವ ಮಾಡಿ, ಇಲ್ಲ ಮರ್ತೋಗುತ್ತೆ ಟೀಚರ್ ಅನುಭವ ಮಾಡಿ, ಇಲ್ಲ ಗುರುವಿನ ಅನುಭವ ಮಾಡಿ, ಇಲ್ಲ ಸ್ನೇಹಿತನ ಅನುಭವ ಮಾಡಿ, ಇಲ್ಲಾಂದರೆ ಮಗುವಿನ ಅನುಭವ ಮಾಡಿ. ಯಾವ ಸಂಬಂಧ ನಿಮಗೆ ಬೇಕೋ, ಅಣ್ಣನ ಸಹಯೋಗ ಬೇಕು ಅಂದರೆ ಅಣ್ಣನ ಅನುಭವ ಮಾಡಿ. ಸರ್ವ ಪ್ರಕಾರದ ಸಂಬಂಧಗಳ ಅನುಭೂತಿಯನ್ನು ತಂದೆ ಈ ಸಮಯದಲ್ಲಿ ಕೊಡಲಿಕ್ಕೆ ಬಂಧಿತರಾಗಿದ್ದಾರೆ, ಅದರ ಅನುಭವ ಮಾಡಿಸ್ತಾರೆ. ಹಾಗಾಗಿ ಹಳೆಯ ಪ್ರಪಂಚದಿಂದ ಸಹಜವಾಗಿ ಭಿನ್ನರಾಗಿ ನಿರಂತರ ಯೋಗಿ ಸಹಜ ಯೋಗಿ ಆಗಲಿಕ್ಕೆ ಸಾಧ್ಯವಾಗತ್ತೆ. ಸ್ಲೋಗನ್: सर्वशक्तियों से संपन्न रहना यही ब्राह्मण स्वरूप की विशेषता है. ಸರ್ವಶಕ್ತಿಗಳಿಂದ ಸಂಪನ್ನರಾಗುವುದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆ ಆಗಿದೆ. ಸರ್ವಶಕ್ತಿಯೋं से संपन्न रहना यही ब्राह्मण स्वरूप की विशेषता है. ಶಕ್ತಿಗಳಲ್ಲಿ ಸಂಪನ್ನರಾಗುವುದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆಯಾಗಿದೆ. ಅಂದಮೇಲೆ ಬ್ರಾಹ್ಮಣ ಸ್ವರೂಪದ ವಿಶೇಷತೆ ಏನು? ಸರ್ವಶಕ್ತಿಗಳಲ್ಲಿ ನಾವು ಸಂಪನ್ನರಾಗುವಂಥದ್ದು. ಓಂ ಶಾಂತಿ. ಪ್ರಾಣೇಶ್ ಅಣ್ಣವ್ರಿಗೆ ಬರಲಿಕ್ಕೆ, ಪ್ರಾಣೇಶ್ ಅಣ್ಣವ್ರ ಕ್ಲಾಸ್ ಈಗ. ಪ್ರಾಣೇಶ್ ಅಣ್ಣವರು ದಯಮಾಡಿ ಬನ್ನಿ ಕ್ಲಾಸ್ ಹಾಲ್ಗೆ. ಬಾಬರು ಇವತ್ತಿನ ಮುರಳಿಯ ಸಾರದಲ್ಲಿ ಹೇಳಿದ್ರು, इस बेहद के नाटक में तुम आत्माओं को अपना अपना पार्ट मिला हुआ है. अभी तुम्हें यह शरीर रूपी कपड़े उतार घर जाना है, फिर नए राज्य में आना है.